ಸರ್ ಈ ಮನೆಗೆ ಕಂಪ್ಲೀಟ್ ಆಗಿ ಎಷ್ಟಾಗಿದೆ ಹೇಳೋದಿದ್ರೆ ಹೇಳಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಹೇಳ್ಬೋದಾ ಸರ್? ಅಮೌಂಟ್ ಎಷ್ಟಾಗಿದೆ ಅಂತ? ಈ ಮನೆಗೆ ಅಪ್ರಾಕ್ಸಿಮೇಟ್ ಒಂದು ದೇವ್ರ ಮನೆ ಏನು ಇಟ್ಟು ಮಾಡಿದ್ರಲ್ಲ ಮೇಡಮ್, ಇದು ಕಸ್ಟಮರ್ ಇಲ್ಲೆಲ್ಲ ಮಾಡಿರ್ತೀವಲ್ಲ ಆ ಥರ ಏನಾರ ಇದ್ರೆ ಅದನ್ನೆಲ್ಲ ಮಾಡ್ಕೊಡ್ತೀವಿ ಮೇಡಮ್. ಚಿಕ್ಕದೆಲ್ಲ ಇದ್ರೆ ನಾವೇನೋ ಚಾರ್ಜಸ್ ಮಾಡಿಲ್ಲ. ಬೇಕಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಇಲ್ಲ, ನನಗೆ ಕಂಪ್ಲೀಟ್ A to Z ಸ್ಕ್ವೇರ್ ಬಾಕ್ಸಲ್ಲಿ ವುಡ್ಡಲ್ಲಿ ಯಾವ ಥರ ಸ್ಟ್ರಕ್ಚರ್ ಮಾಡ್ತಾರೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಸ್ಟ್ರಕ್ಚರೇ ಬೇಕು ಅಂತ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು. ಸೊ ಹಾಗಾಗಿ ಅವ್ರಿಗೆ ಅದೇ ಥರನೇ ಮಾಡಿಕೊಟ್ಟಿದ್ವಿ. ಓಕೆ ಸರ್. ಅಪ್ರಾಕ್ಸಿಮೇಟ್ ಆಗಿದ್ದು ಈ ಮನೆಯದು ಈ ಟಿ ವಿ ಯೂನಿಟ್ ಎಷ್ಟಾಗಿರ್ಬೋದು ಸರ್? ಮೇಡಮ್ ಈ ಟಿ ವಿ ಯೂನಿಟ್ಗೆ ಆ್ಯಕ್ಚುಲಿ ಮನೆ ಗೃಹ ಪ್ರವೇಶ ಇವತ್ತು ನೈಟ್ ಬೆಳಿಗ್ಗೆ ಓನರ್ನ ಪರ್ಮಿಷನ್ ತೊಗೊಂಡು ಒಂದು ವಿಡಿಯೋ ಮಾಡ್ಕೋತಾ ಇರೋದು. ಇನ್ನು ಇಲ್ಲಿ ಬಂದರೆ ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ತುಮಕೂರಿಗೆ ಕೆಲಸದ ಮೇಲೆ ಹೊರಟಿದ್ವಿ. ಹಾಗೆ ತುರುವೇಕೆರೆಯಲ್ಲಿ ಸ್ನೇಹಿತರೊಬ್ಬರನ್ನ ನೋಡಬೇಕಾಗಿತ್ತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಸ್ನೇಹಿತರು ಬಂದು ಪ್ರದೀಪ್ ಅಂತ ಅಂದ್ಬಿಟ್ಟು, ಅವರು ಎಜುಕೇಷನ್ ಮುಗಿದ ತಕ್ಷಣ ಒಂದು ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸವನ್ನು ಮಾಡ್ತಿದ್ದಂಥವ್ರು. ಒಂದು 4 ವರ್ಷ ಕೆಲಸ ಮಾಡಿಬಿಟ್ಟು ಹೀಗೆ ಇದ್ರೆ ಆಗಲ್ಲ, ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ನೇಹಿತರೊಬ್ಬರು ಸಪೋರ್ಟನ್ನು ತಗೊಂಡು ಕಳೆದ 1 ವರ್ಷದಿಂದ ಈ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಏನು ಬರುತ್ತೆ ಅದನ್ನು ಸ್ವಂತವಾಗಿ ಮಾಡಿಸೋದಕ್ಕೆ ಶುರು ಮಾಡಿದ್ರು. ಅಷ್ಟು ಒಂದೇ ವರ್ಷದಲ್ಲಿ 50ಕ್ಕೂ ಹೆಚ್ಚು ಮನೆಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಿಂಗೆ ನಾನೊಂದು ಆಂಧವೇ ಹೋಗ್ತಾ ಇದ್ದಲ್ಲ, ಹಂಗೆ ಒಂದು ವೀಡಿಯೋ ಮಾಡಿದ್ರೆ ಅವ್ರಿಗೂ ಯೂಸ್ ಆಗ್ಬೋದು. ಜೊತೆಗೆ ವೀಡಿಯೋ ನೋಡ್ತಿರೋಂಥವ್ರಿಗೂ ಕೂಡ ಅವರಿಂದ ಅಂದರೆ ಅವರ ಕೆಲಸ ನಿಮಗೂ ಕೂಡ ಬೇಕಾಗ್ಬೋದು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಈಗೇನು ನೋಡ್ತಾ ಇದ್ದೀರೋ ಈ ಒಂದು ಮನೆ ಅವ್ರದ್ದಲ್ಲ, ಬಟ್ ಈ ಮನೆಯಲ್ಲಿ ಕೆಲಸ ಮಾಡಿರೋಂತಹ ಪ್ರೀಮಿಯಮಾಗಿ ಕೆಲಸ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಅದಕ್ಕೆ ಹಾಗೇ ಒಂದು ವೀಡಿಯೋ ಮಾಡ್ಕೊಬೋಣ ಅಂತ ಅಂದ್ಬಿಟ್ಟು ಅವರ ಓನರ್ ಪರ್ಮಿಷನ್ ತೊಗೊಂಡು ಒಂದು ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಅವರು ಇಲ್ಲೇ ಇದ್ದಾರೆ, ನಮ್ಮನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ. ಮಾತಾಡ್ಸೋಣ. ಕಂಪ್ಲೀಟ್ ಮನೆ ಏನಿದೆ ಒಳಗಡೆ ಅಲ್ಯೂಮಿನಿಯಮಲ್ಲಿ ಇಂಟೀರಿಯರ್ ವರ್ಕನ್ನು ಮಾಡಿದರೆ ಫಸ್ಟ್ ಕ್ಲಾಸ್ ಆಗಿದೆ. ಹಾಗೆ ಒಂದು ಹೋಮ್ ಟೂರ್ ನಮಗೆ ಒಂದು ಕಂಟೆಂಟು ಆಗುತ್ತೆ ಅಂದ್ಬಿಟ್ಟು ಒಂದು ವೀಡಿಯೋನ ಮಾಡ್ತಾಯಿದ್ವಿ. ಅವ್ರನ್ನೇ ಮಾತಾಡ್ಸೋಣ. ಜೊತೆಗೆ ಯಾರಾದರೂ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಮಾಡಿಸೋ ಅಂಥವ್ರು ಇದ್ದರೆ ಯೂಸ್ ಆಗುತ್ತೆ. ಪ್ರೈಸು ಎಲ್ಲವನ್ನೂ ಕೂಡ ಟ್ರಾನ್ಸ್ಪರೆಂಟಾಗಿ ಇಲ್ಲೇ ಕೇಳೋಣ. ಸೊ ನಿಮಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ. ಸರ್ ಬನ್ನಿ ಸರ್. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ಇವ್ರು ಬಂದು ಪ್ರದೀಪ್ ಅಂತ ಅಂದ್ಬಿಟ್ಟು ನನಗೆ ಮುಂಚೆಯಿಂದನೂ ಪರಿಚಿತ ಇರೋರೆ. ಸೊ ಫಾರ್ಮಲಾಗಿ ನಿಮಗೆ ವೀಡಿಯೋದಾಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಮಾಡೋವಂಥವ್ರು. ಈ ಮನೆ ಎಲ್ಲಿ ಬರೋದು ಸರ್ ಇದು? ಮೇಡಮ್ ಇದು ತಿಪ್ಟೂರು ತಾಲೂಕಲ್ಲಿ ಬರುತ್ತೆ ಮೇಡಮ್. ತಿಪ್ಟೂರು ತಾಲೂಕಲ್ಲಿ ಬರೋದು. ಊರು ಸರ್? ಊರು ಹೆಸರು ಬಂದ್ಬಿಟ್ಟು ಬಜ್ಗೂರ್ ಅಂತ ಮೇಡಮ್. ಬಜ್ಗೂರ್ ಅಂತ. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋಗೋಣ ಸರ್. ಓಕೆ. ಈಗ ಸ್ವಂತವಾಗಿ 1 ವರ್ಷದಿಂದ ಮಾಡ್ತಾ ಇರೋವಂಥದ್ದು ಸರ್? ಹೌದು ಮೇಡಮ್. ಬಿಫೋರ್ ದಟ್ ನಾವು 1.5 ಆಲ್ಮೋಸ್ಟ್ ಒಂದು 2.5 ಇಯರ್ಸಿಂದ ಮಾಡ್ತಿದ್ದೀವಿ. ಮನೆ ಮಾತ್ರ ಈ ಫಾರ್ಮ್ ಹೌಸ್ ಇರುತ್ತಲ್ಲ ಆ ಮಟ್ಟಕ್ಕಿದೆ. ಭಾಳ ಖುಷಿ ಆಯಿತು. ನಮಗೊಂದು ಕಂಟೆಂಟ್ಗೂ ಹೋಮ್ ಟೂರ್ ಆಗುತ್ತೆ ಅಂತ ನೋಡಿ ಕೇಳಿದೆ. ಮಾಡ್ಕೊಳ್ಳಿ ಮೇಡಮ್, ಖಂಡಿತ ನಮಗೂ ಯೂಸ್ ಆಗುತ್ತೆ ಅಂತಂದರು. ಅದಕ್ಕೆ ಮಾಡ್ತಾಯಿದ್ದೀನಿ. ಇದು ಹೋಮ್ ಟೂರ್ದು ಇನ್ನೊಂದು ವೀಡಿಯೋ ಹಾಕ್ತೀನಿ ನಾನು. ಸದ್ಯಕ್ಕೆ ಇವ್ರದ್ದು ಇಂಟೀರಿಯರ್ ವರ್ಕ್ದೆಲ್ಲ ನೋಡೋಣ. ಸೇಮ್ ಹಳ್ಳಿ ಮನೆ ಏನಿರುತ್ತೆ ಹಳೆಯ ಕಾಲದಲ್ಲಿ ಆ ರೀತಿಯಾಗಿ ಒಂದು ಸ್ವಲ್ಪ ಆ ಸ್ಟೈಲಲ್ಲಿ ಮಾಡಿದ್ದಾರೆ. ಮನೆಯ ಎಂಟ್ರೆನ್ಸು ಈ ಓನರ್ ಅವರು ಆ್ಯಕ್ಚುಲಿ ನೋಡಿದ್ರೆ ಏನು ತಮ್ಮ ಸ್ವಂತ ಮನೆ ಥರನೇ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಬೋದೇನೋ. ಸೇಮ್ ಹಳ್ಳಿ ಮನೆ ಏನಿದೆ ಹಳೆಯ ಕಾಲದ ಹಳ್ಳಿ ಮನೆಗಳು ಬರುತ್ತಲ್ಲ ಸ್ವಲ್ಪ ಆ ಟಚ್ಚನ್ನು ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ಈ ಕಡೆ ಮಾಡ್ರನ್ ಹೌಸು ಅಲ್ಲ, ಆ ಕಡೆ ಹಳ್ಳಿ ಕಂಪ್ಲೀಟ್ ಹಳ್ಳಿ ಮನೆ ರೀತಿಯೂ ಇಲ್ಲ, ಆ ರೀತಿಯಾಗಿ ಬಂದಿದೆ. ನಿಜಕ್ಕೂ ಭಾಳ ಖುಷಿ ಆಯಿತು. ಇದು ಬಂದು ಲಿವಿಂಗ್ ಏರಿಯಾ. ಇಲ್ಲಿ ಟಿ ವಿ ಯೂನಿಟ್ ಅಂದರೆ ನಮ್ಮ ಸ್ನೇಹಿತರು ಏನಿದ್ದಾರೆ ಅವರೇ ಟಿ ವಿ ಯೂನಿಟ್ಟು, ಕಿಚನ್ ಯೂನಿಟ್ಟು, ಜೊತೆಗೆ 2 ರೂಮ್ದು ವರ್ಕೇನೋ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು. ಮೊದಲನೇದಾಗಿ ಹೆಣ್ಮಕ್ಳಿಗೆ ಇಷ್ಟವಾದಂತಹ ಜಾಗ, ಮನೆಯವರೆಲ್ಲರಿಗೂ ಕೂಡ ಅವಶ್ಯಕತೆ ಇರುವಂತಹ ಜಾಗ, ಕಿಚನ್ನ ನೋಡ್ಕೊಂಬಂದ್ಬಿಡೋಣ. ಕಿಚನ್ ಎಂಟ್ರೆನ್ಸಲ್ಲೇ ಒಂದು ಪಾರ್ಟಿಷನನ್ನು ಕೊಟ್ಟಿದ್ದಾರೆ. ಅವ್ರ ಕೈಲೇ ಎಕ್ಸ್ಪ್ಲೈನ್ ಮಾಡಿಸ್ಕೊಂಬಿಡೋಣ. ಎಲ್ಲ ನಮಗಷ್ಟು ನಮ್ಮ ಫೀಲ್ಡ್ ಅಲ್ಲದೆ ಇರೋದ್ರಿಂದ ನಮಗಷ್ಟು ಅದು ಜ್ಞಾನ ಅಷ್ಟಿರೋದಿಲ್ಲ. ಅವ್ರನ್ನೇ ಕೇಳ್ಬಿಡೋಣ. ಸರ್ ಇಲ್ಲಿ ಈ ಮನೇಲಿ ಏನೇನೆಲ್ಲ ಮಾಡಿದ್ದೀರಾ ಸರ್ ಕಂಪ್ಲೀಟಾಗಿ? ಮೇಡಮ್ ಇಲ್ಲಿ ಈ ಮನೇಲಿ ಕಂಪ್ಲೀಟಾಗಿ ಕಿಚನ್ ಮಾಡಿದ್ದೀವಿ. 1 ಟಿ ವಿ ಯೂನಿಟ್ ಬರುತ್ತೆ, 2 ವಾರ್ಡ್ರೋಬ್ ಬರುತ್ತೆ ಮೇಡಮ್. ಅಂದರೆ 2 ರೂಮ್ದು 2 ರೂಮ್ ವಾರ್ಡ್ರೋಬ್ ಬರುತ್ತೆ ಮೇಡಮ್. ಓಕೆ ಸರ್. ಪ್ಲಸ್ ಈ ಪಾರ್ಟಿಷನ್ ವರ್ಕ್ ಬರುತ್ತೆ ಮೇಡಮ್. ಪಾರ್ಟಿಷನ್. ಓಕೆ ಸರ್. ಇದು ಒಂದು ಕಿಚನ್ ಫುಲ್ ಮನೆ ಹಳ್ಳಿ ಶೈಲಿಯಲ್ಲಿದೆ, ಬಟ್ ಕಿಚನ್ ಎಲ್ಲ ಫುಲ್ ಮಾಡರ್ನ್ ಸ್ಟೈಲಲ್ಲಿದೆ. ಇಲ್ಲಿ ಏನೇನು ಮಾಡಿದ್ದೀರಾ ಮೇಡಮ್? ಇಲ್ಲಿ ಬಂದ್ಬಿಟ್ಟು ಕಿಚನ್ ಯು ಶೇಪಲ್ಲಿ ಲಾಫ್ಟ್ ಮಾಡಿದ್ದೀವಿ. ಕೆಳಗಡೆ ಬಂದ್ಬಿಟ್ಟು ಎಲ್ ಶೇಪಲ್ಲಿ ಬಾಟಮ್ ಮಾಡಿದ್ದೀವಿ ಮೇಡಮ್. ಇದು ಬಂದ್ಬಿಟ್ಟು ಕ್ರ್ಯಾಕರ್ ಯೂನಿಟ್ ಮಾಡಿದ್ದೀವಿ. ಇಲ್ಲೊಂದು ಟಾಯ್ಲೆಟ್ ಮಾಡಿದ್ದೀವಿ ಮೇಡಮ್. ಫಸ್ಟ್ ಇಲ್ಲಿ ಬಾಟಮಿಂದ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಮೇಡಮ್. ಇದೊಂದು ಮಾಮೂಲಿ ಹ್ಯಾಂಡ್ ವಾಶ್ಗೆ ಅಂತ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ. ಓಕೆ ಸರ್. ಸೊ ಈ ಥರ ಇದೆ ನೋಡ್ಬೋದು. ಇದು ಕಂಪ್ಲೀಟ್ ಇದು ಅಲ್ಯೂಮಿನಿಯಂ ಏನ ಸರ್? ಇಲ್ಲ ಮೇಡಮ್, ಕಂಪ್ಲೀಟ್ ಎಲ್ಲ ಇದು ಅಲ್ಯೂಮಿನಿಯಂ ಮೇಡಮ್. ಕಂಪ್ಲೀಟ್ ಎಲ್ಲ ಅಲ್ಯೂಮಿನಿಯಂ. ಇದು ಬಂದು ಇದು 2 ಸೈಡ್ ಮೇಡಮ್ ಎಲ್ಲ ಕಂಪ್ಲೀಟ್ ಡಬಲ್ ಸೈಡ್ ಶೀಟ್ ಬರುತ್ತೆ. ಎಲ್ಲೂ ಯಾವ ಜಾಗದಲ್ಲೂ ಕೂಡ ನಾವು ಸಿಂಗಲ್ ಸೈಡ್ ಶೀಟ್ ಯೂಸ್ ಮಾಡಲ್ಲ. ಕಂಪ್ಲೀಟ್ ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ 2 ಸೈಡ್ ಡಬಲ್ ಸೈಡ್ ಶೀಟ್ ಬರುತ್ತೆ.
ಓಕೆ ಸರ್, ಅದು ಸಿಂಗಲ್ ಸೈಡ್ ಯೂಸ್ ಮಾಡಿದಾಗ ಒಳಗಡೆ ಒಂದು ಫ್ರೇಮಲ್ಲಿ ಏನಾದರೂ ಸೇರ್ಕೊಳ್ಳೋದು ಇಲ್ಲ ಸೊ ಹಾಗಾಗಿ ನಾವು ಕಂಪ್ಲೀಟ್ ಎಲ್ಲ ಡಬಲ್ ಸೈಡ್ ಯೂಸ್ ಮಾಡ್ತೀವಿ. ಇಲ್ಲಿ ಮಾಮೂಲಿ ವೆದರ್ ಸ್ಟ್ರಿಪ್ ಯೂಸ್ ಮಾಡಿರ್ತೀವಿ. ಯಾವುದೇ ಥರ ಸೌಂಡಿಗೆ ಈ ಮೆಟಲ್ ಟು ಮೆಟಲ್ ಟಚ್ ಆದಾಗ ಸೌಂಡ್ ಬರುತ್ತೆ, ಪ್ಲಸ್ ಡಸ್ಟ್ ಒಳಗಡೆ ಹೋಗಬಾರ್ದು ಅಂತ ನಾವು ಯೂಸ್ ಮಾಡಿರ್ತೀವಿ ಮೇಡಮ್. ಓಕೆ ಸರ್, ಆಯಿತು. ಇದು ಮೇಲ್ಗಡೆದು ಬೇರೆ ಅಲ್ಲ ಸರ್, ಇದು ಮಾಮೂಲಿ ಇದು ವೆಟ್ರಿಫೈಡ್ ಮಾಮೂಲಿ ಗ್ರಾನೈಟ್ ಹಾಕ್ತಾರೆ ಮೇಡಮ್, ಇವರು ವೆಟ್ರಿಫೈಡ್ ಯೂಸ್ ಮಾಡಿದ್ದಾರೆ ಮೇಡಮ್. ಓಕೆ ಸರ್, ಆಯಿತು. ಸೊ ಇಲ್ಲಿ ಬಂದ್ಬಿಟ್ಟು ಟ್ಯಾಂಡಮ್ ಬಾಕ್ಸ್ ಮೇಡಮ್ ಇದು. ಸೊ ಟ್ಯಾಂಡಮ್ ಬಾಕ್ಸ್ ಇಲ್ಲಿ ನಾರ್ಮಲ್ ಸ್ಟ್ಯಾಂಡರ್ಡ್ ಟ್ಯಾಂಡಮ್ ಬಾಕ್ಸ್ ಬರುತ್ತೆ. ಬೇರೆ ಕಡೆ ವುಡ್ ಅವರೆಲ್ಲ ಏನು ಮಾಡ್ತಾರೆ, ಮಾಮೂಲಿ ವುಡ್ ಪೀಸ್ ಹಾಕ್ತಾರೆ. ನಾವಿಲ್ಲಿ ಡಬಲ್ ಪಿ ಸಿ ಅಂತಾರೆ, ಇಲ್ಲ ಮಲ್ಟಿ ವುಡ್ ಅಂತಾರೆ. ಮೇಡಮ್ ಇಲ್ಲ ಮೇಡಮ್, ಇದು ಕಂಪ್ಲೀಟ್ ಎಲ್ಲ ವಾಟರ್ ಪ್ರೂಫ್ ಇರುತ್ತೆ ಮೇಡಮ್. ನೀರು ಬಿದ್ದರೆ ಅದು ಯಾವುದೇ ಥರ ಏನೂ ಇಲ್ಲ. ಹೌದು ಮೇಡಮ್, ವಾಟರ್ ಪ್ರೂಫು, ಫೈರ್ ಪ್ರೂಫು, ಟರ್ಮೇಟ್ ಪ್ರೂಫ್. ಡಬಲ್ ಪಿ ಸಿ ಮೀನ್ಸ್ ವುಡ್ ಆ್ಯಂಡ್ ಪ್ಲಾಸ್ಟಿಕ್ ಕಾಂಪೋಸಿಷನ್ ಆಗಿರುತ್ತೆ ಮೇಡಮ್. ಸೊ ಹಾಗಾಗಿ ಅದೇನ ವಾಟರ್ ಪ್ರೂಫು, ಫೈರ್ ಪ್ರೂಫು, ಟರ್ಮೇಟ್ ಪ್ರೂಫ್ ಇರುತ್ತೆ ಮೇಡಮ್. ಕೆಳಗಡೆನೂ ಅಷ್ಟೇ ಮೇಡಮ್. ಸೊ ಕಸ್ಟಮರ್ ಏನು ಅಂತಂದರೆ ಬಾಕ್ಸ್ ಇಲ್ಲೆಲ್ಲೂ ಇಡೋದಕ್ಕಾಗಲ್ಲ ಅಂತ A to Z ಇದೆಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಡಮ್. ಆ್ಯಕ್ಚುಲಿ ಇದೆಲ್ಲ ಆಲ್ಮೋಸ್ಟ್ 6 ಟ್ಯಾಂಡಮ್ ಬಾಕ್ಸ್ ಬರುತ್ತೆ ಮೇಡಮ್. ಇದು ಬಾಟಲ್ ಪುಲೌಟು ಮೇಡಮ್. ಏನು ಸರ್ ಇದು? ಬಾಟಲ್ ಪುಲೌಟು. ಬಾಟಲ್ಗಳ ಮಾಮೂಲಿ ಚಿಕ್ಕದೇನಾರ ಇದಿರುತ್ತೆ, ಬಾಟಲ್ ಇರುತ್ತೆ ಗೊತ್ತಾ, ಅವನ್ನೆಲ್ಲ ಇಡೋದಕ್ಕೆ ಅಂತ ಮಾಡ್ಕೊಂಡು. ಇದು ರಿಮೂವ್ ಮಾಡ್ಕೋಬೋದು? ಹೌದು ಮೇಡಮ್, ಇದು ನಿಮ್ಮ ಸೈಜಿಗೆ ತಕ್ಕಂತೆ ಇಟ್ಕೋಬೋದು ಮೇಡಮ್. ಇದು ರಿಮೂವ್ ಮಾಡ್ಕೋಬೋದು. ಅಲ್ಲ ಏನಾದ್ರು ಚೆಲ್ಲಿದ್ರೆ ಹೌದು ಮೇಡಮ್, ತೊಳೆಯೋದಕ್ಕೂ ಯೂಸ್ ಮಾಡ್ಬೋದು. ತೊಳ್ಕೊಂಡ್ರೆ ಏನಾಗಲ್ಲ. ತೊಳಿಸಿ. ಈ ಕಡೆ ಎಲ್ ಶೇಪಲ್ಲಿ ಕಾರ್ನರ್ ಯುಟಿಲೈಸ್ ಆಗಲಿ ಅಂತ 180 ಡಿಗ್ರಿ ಆ್ಯಂಗಲ್ನ ಯೂಸ್ ಮಾಡಿ ಮಾಮೂಲಿ ಎಲ್ ಕಾರ್ನರ್ ಸ್ಪೇಸ್ ಕೊಟ್ಟಿದ್ದೀವಿ. ಇಲ್ಲಿ 3 ಟ್ಯಾಂಡಮ್ನ ಯೂಸ್ ಮಾಡಿದ್ದೀವಿ. ಫಸ್ಟ್ ಬಂದ್ಬಿಟ್ಟು ಇದು ಮಾಮೂಲಿ ಕಟ್ಲರಿ ಅಂತಾರೆ, ಮಾಮೂಲಿ PVC ಶೀಟ್ ಯೂಸ್ ಹಾಕಿ ಕಟ್ಲರಿ ಮಾಡಿದ್ವಿ. ಇದು ಸಾಮಾನ್ಯ ಸ್ಟೀಲ್ ಯೂಸ್ ಮಾಡ್ತಾರಲ್ಲ? ಹೌದು ಮೇಡಮ್, ಆ್ಯಕ್ಚುಲಿ SSL ಬಂದರೆ ಸ್ಟೀಲ್ ಬರುತ್ತೆ ಮೇಡಮ್. ಇದು ಆ್ಯಕ್ಚುಲಿ ಇದು ಟ್ಯಾಂಡಮ್ ಬಾಕ್ಸ್ ಅಲ್ವಾ, PVC ಬರುತ್ತೆ ಮೇಡಮ್. ಇದು ಏನ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಸರ್? ಮೇಡಮ್ ಏನಿಲ್ಲ, ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನು ಅಂತ ಅಂದರೆ ಮಾಮೂಲಿ ಅದು SSL ಬರುತ್ತೆ, ಇದು ಮಾಮೂಲಿ PVC ಮೆಟೀರಿಯಲ್. ಇದು ಬೆಟರಾ ಅದು ಬೆಟರಾ ಅಂತ? ಮೇಡಮ್ ಎರಡೂ ಬೆಟರೇ, ಬಟ್ ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ ಅಷ್ಟೇ. ಇದು ಕಾಸ್ಟ್ಲಿ. ಓಕೆ ಸರ್, ಇದೆಲ್ಲ ಹೋಲ್ಸೇಲ್ ಇಲ್ವಲ್ಲ, ಎಲ್ಲದ ಇದ್ರೆ ಎಲ್ಲ ಚೆಲ್ಲಿರುತ್ತೆ, ಕ್ಲೀನ್ ಮಾಡ್ಕೋಬೋದು. ಇದನ್ನ ಎತ್ಬಿಟ್ಟು ಈ ಥರ ಕ್ಲೀನ್ ಮಾಡ್ಕೋಬೋದು. ಅದರಲ್ಲೂ ಅಷ್ಟೇ SSL ಅದೇ ಥರ ಬರುತ್ತೆ, ಅದನ್ನ ಎತ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಸೇಮ್ ಆಸ್ ಇಟ್ ಇಸ್ ಇದು ಅದೇ ಥರ. ಇದೇ ಸೈಜ್ಗೆ ರೆಡಿ ಮಾಡಿಸಿರೋದು ಇದು? ಇಲ್ಲ ಮೇಡಮ್, ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ. ಈ ಸೈಜ್ಗೆ ನಾವು ಫ್ರೇಮ್ನ ರೆಡಿ ಮಾಡ್ಕೋತೀವಿ. ಓ ಸರಿ ಸರ್. ಇದು ಬಂದ್ಬಿಟ್ಟು ಪ್ಲೇನ್ ಇರುತ್ತೆ ಮೇಡಮ್, ಮಾಮೂಲಿ ಚಿಕ್ಕ ಡಬ್ಬಿಯನ್ನು ಸ್ಟೋರ್ ಮಾಡೋದಕ್ಕೋಸ್ಕರ ಇದನ್ನು ಪ್ಲೇನಾಗಿ ಯೂಸ್ ಮಾಡ್ತೀವಿ. ಕೆಳಗಡೆ ಬಂದ್ಬಿಟ್ಟು ಒಂದು ತಾಲಿ ಕೊಟ್ಟಿರ್ತೀವಿ ಪ್ಲೇಟ್ಸ್ ಎಲ್ಲ ಇಡೋದಕ್ಕೆ ಅಂತ ತಾಲಿ. ಇನ್ ಫೈನಲ್ ಇದು ಸಿಂಕ್ ಯೂನಿಟ್ ಇರುತ್ತೆ ಮೇಡಮ್. ಡಸ್ಟ್ಬಿನ್ನು ಅಥವಾ ವೇಸ್ಟ್ ಏನಾದರೂ ಇಟ್ಕೋಬೇಕಂದ್ರೆ ಪಾತ್ರೆ ತೊಳೆಯೋ ಬ್ರಷು, ಸೋಪು, ನಾವು ಹೆಣ್ಮಕ್ಳಿಗೆ ನೋಡ್ಬೋದು. ಕಂಪ್ಲೀಟ್ A to Z ಇದೇನಿದೆ ಇದೆಲ್ಲ ಫ್ರೇಮ್ ಮೇಲೆ ಕೂತಿರೋದು. ಇದು A to Z ಕಂಪ್ಲೀಟ್ ಫ್ರೇಮ್ ಸ್ಟ್ರಕ್ಚರ್ ಮಾಡಿ ಕೂರಿಸಿರೋದು. ಓಕೆ ಸರ್. ಕಂಪ್ಲೀಟ್ ಫ್ರಂಟ್ ಬ್ಯಾಕ್ ಸೈಡು ಎಲ್ಲ ಕಂಪ್ಲೀಟ್ 4 ಸೈಡು ಶೀಟ್ ಯೂಸ್ ಮಾಡಿದ್ದೀವಿ ಮೇಡಮ್. ಬ್ಯಾಕ್ ಸೈಡನ್ನು ಶೀಟ್ ಯೂಸ್? ಹೌದು ಮೇಡಮ್, ಇಲ್ಲಿ ನೋಡ್ಬೋದು. ವಾಲ್ ಇತ್ತಲ್ಲ ಸರ್, ಅದಕ್ಕೆ ಮೇಡಮ್ ವಾಲ್ ಇದ್ರೆ ಅದನ್ನ ಕವರ್ ಮಾಡೋದಕ್ಕೋಸ್ಕರ ನಾವು ಶೀಟ್ ಯೂಸ್ ಮಾಡಿದ್ವಿ. ಅಲ್ಲ, ವಾಲೇ ಇದ್ರೆ ಏನು ಪ್ರಾಬ್ಲಮ್ ಅಂತ? ಏನು ಮೇಡಮ್, ಅದು ಫಿನಿಶಿಂಗ್ ಚೆನ್ನಾಗಿ ಸಿಗೋದಿಲ್ಲ ಅಂತ. ಪೇಂಟ್ ಮಾಡಬೇಕಾಗುತ್ತೆ? ಹೌದು ಮೇಡಮ್, ಅದಕ್ಕೆ ಪೇಂಟ್ ಏನು ಮಾಡೋದು ಬೇಡ ಅಂತಾನೆ ಕಸ್ಟಮರ್ ಇದೆಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್. ಇಲ್ಲ ನನಗೆ ಕಂಪ್ಲೀಟ್ A to Z ಸ್ಕ್ವೇರ್ ಬಾಕ್ಸಲ್ಲಿ ವುಡ್ಡಲ್ಲಿ ಯಾವ ಥರ ಸ್ಟ್ರಕ್ಚರ್ ಮಾಡ್ತಾರೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಸ್ಟ್ರಕ್ಚರೇ ಬೇಕು ಅಂತ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು. ಸೊ ಹಾಗಾಗಿ ಅವ್ರಿಗೆ ಅದೇ ಥರನೇ ಮಾಡಿಕೊಟ್ಟಿದ್ವಿ. ಓಕೆ ಸರ್. ಇನ್ನು ಇದನ್ನು ಬಿಟ್ಟರೆ ಮೇಲೆ ಮೇಡಮ್ ಇದು ಬಂದ್ಬಿಟ್ಟು ಕ್ರಾಕರ್ ಯೂನಿಟ್ ಅಂತಾರೆ ಮೇಡಮ್. ಇದು ಆ್ಯಕ್ಚುಲಿ ಓಪನ್ ಡೋರ್ ಬರುತ್ತೆ. ಕಸ್ಟಮರ್ ಇದನ್ನು ಹೈಡ್ರಾಲಿಕ್ಕೆ ಬೇಕು ಅಂತ ಹೈಡ್ರಾಲಿಕ್ ಕೆಳಬಿಟ್ಟು ಹಾಕ್ಸಿರೋದು. ಇನ್ನು ಕೆಳಗಡೆ ಇದು ಬಂದ್ಬಿಟ್ಟು ಸ್ಪೈಸ್ ರ್ಯಾಕ್ ಅಂತಾರೆ, ಮಾಮೂಲಿ ಚಿಕ್ಕದ ಐಟಮ್ಸ್ ಏನಾದ್ರು ಡಬ್ಬ ಇಡೋದಕ್ಕೆ ಅಂತ ಇದನ್ನು ಮಾಡ್ಕೊಂಡಿರ್ತೀವಿ. ಇದು ಬಂದ್ಬಿಟ್ಟು ಮಾಮೂಲಿ ಸೇಮ್ ಇದು ಕ್ರಾಕರ್ ಯೂನಿಟ್, ಬಟ್ ಇದು ಸ್ಲೈಡಿಂಗ್ ಡೋರ್ ಇದೆ ಮೇಡಮ್. ಆ್ಯಕ್ಚುಲಿ ಇಲ್ಲಿ ಚಿಮ್ನಿ ಬರುತ್ತೆ. ಸೊ ಕಸ್ಟಮರು ನಾವು ತೆಗಿಯೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ವಿ. ಸೊ ಹಾಗಾಗಿ ಬೇರೆ ಇಲ್ಲೇನಾದ್ರು ಆಲ್ಟರ್ನೇಟಾಗಿ ಏನಾದ್ರು ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳಿದ್ಕೆ ಸೊ ನಾವು ಸ್ಲೈಡಿಂಗ್ ಮಾಡಿಕೊಟ್ಟಿದ್ವಿ. ಸೊ ಇನ್ನು ಈ ಕಡೆ ಬಂದ್ಬಿಟ್ರೆ ವಾಟರ್ ಪ್ಯೂರಿಫೈರ್ಗೆ ಅಂತ ಒಂದು ಜಾಗ ಬರುತ್ತೆ. ಇದಕ್ಕೂ ಒಂದು ಯೂನಿಟ್ ಮಾಡಿಬಿಟ್ಟಿದ್ವಿ, ಕಾಣಲ್ಲ ಇವಾಗ. ಕೆಳಗಡೆ ಏನಿಲ್ಲ, ಕೆಳಗಡೆ ಮೇಲಿಂದ ಕ್ಲೋಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಇದೆಲ್ಲ ಒಂದೇ ಸ್ಟ್ರಕ್ಚರಲ್ಲಿ ಇರಲಿ ಅಂತ ಕಸ್ಟಮರು A to Z ಗ್ಲಾಸೇ ಬೇಕು ಅಂತ ಕೇಳಿದ್ವಿ. ಆ್ಯಕ್ಚುಲಿ ನಾವು ಶೀಟ್ ಹಾಕ್ತೀವಿ, ಬೇರೆ ಕಡೆ ಎಲ್ಲ ಶೀಟ್ ಯೂಸ್ ಮಾಡಿ ಮಾಡ್ಕೊಡ್ತೀವಿ. ಶೀಟ್ಗೂ ಇದಕ್ಕೂ ಏನಾರು ಎಕ್ಸ್ಟ್ರಾ ದುಡ್ಡು ತಗೋತೀವಿ? ಇಲ್ಲ ಮೇಡಮ್, ಎಲ್ಲ ಸೇಮ್ ದುಡ್ಡು. ಗ್ಲಾಸ್ ಆದರೂ ಅಷ್ಟೇ ದುಡ್ಡು ತಗೋತೀವಿ? ಹೌದು ಮೇಡಮ್, ಶೀಟಿಗೂ ಅದೇ ದುಡ್ಡು. ಇನ್ನು ಮೇಲ್ಗಡೆ ಎಲ್ಲ ಲಾಫ್ಟ್, ಮೇಲ್ಗಡೆ ಎಲ್ಲ ಲಾಫ್ಟ್ ಕೊಡ್ತೀವಿ. ಓಕೆ ಸರ್. ಏನೆಲ್ಲ ಸುತ್ತ ಅದೇನೆ. ಓಕೆ ಸರ್.
ಇದಕ್ಕೆ ಕಸ್ಟಮರ್ ಸೆಲೆಕ್ಟ್ ಮಾಡಿರೋದ ಕಲರ್ ಕಾಂಬಿನೇಷನ್ ಎಲ್ಲ ನೀವು? ಹೌದು ಮೇಡಮ್, ಕಸ್ಟಮರ್ ನಾವು ಕೇಳ್ತೀವಿ ಫಸ್ಟ್ ಯಾವ ಥರ ಬೇಕು ಏನು ಅಂತ ಕೇಳ್ಕೊಂಡು ಕ್ಯಾಟ್ಲಾಗ್ ಎಲ್ಲ ಕೊಟ್ಬಿಟ್ಟು ತೋರಿಸಿ ಅವರು ಯಾವ್ದು ಚೂಸ್ ಮಾಡ್ತಾರೆ. ಬೇರೆ ನಾವು ವರ್ಕ್ ಮಾಡಿರೋ ಫೋಟೋಸು ತೋರಿಸ್ತೀವಿ, ಅವ್ರಿಗೆ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅದನ್ನು ಚೂಸ್ ಮಾಡ್ತಾರೆ. ಓಕೆ ಸರಿ ಮೇಡಮ್ ಇದು ಬಂದ್ಬಿಟ್ಟು ಟಾಲ್ ಯೂನಿಟ್ ಅಂತ ಮೇಡಮ್. ಇದೆಲ್ಲ ಕಂಪ್ಲೀಟ್ ಕಸ್ಟಮರ್ ರಿಕ್ವೈರ್ಮೆಂಟ್, ನಮಗೆ ಗ್ಲಾಸಲ್ಲೇ ಬೇಕು ಅಂತ ಕೇಳಿದೆ, ಸೊ ಹಾಗಾಗಿ ಗ್ಲಾಸಲ್ಲೇ ಮಾಡಿಕೊಟ್ಟಿದ್ದೀವಿ. ಇದೆಲ್ಲ ಟಫನ್ ಗ್ಲಾಸ್ ಬರುತ್ತೆ ಮೇಡಮ್. ಇದು ಮಾಮೂಲಿ ಒಳಗಡೆ ಎಲ್ಲ 12 mm ಗ್ಲಾಸ್ ಬರುತ್ತೆ. ಇದೇನು ಗ್ಲಾಸ್ ಸರ್? ಟಫನ್ ಗ್ಲಾಸ್ ಅಂತ ಮೇಡಮ್. ಅಂದರೆ ಮ್ಯಾಮ್ ಪ್ಲಾಸ್ಟಿಕ್ ಪ್ಲಸ್ ಗ್ಲಾಸ್ ಎರಡೂ ಮಿಕ್ಸ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ಈ ನಾರ್ಮಲ್ ಗ್ಲಾಸ್ಗಿನ್ನ ಈ ಗ್ಲಾಸು ಸ್ವಲ್ಪ ಇದು ಬರುತ್ತೆ ಮೇಡಮ್, ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಇನ್ ಕೇಸ್ ಏನಾದ್ರು ಟಚ್ ಆಯಿತು ಅಂದರೂ ಕೂಡ ನಮಗೆ ಲಾಂಗ್ ಲೈಫ್ ಬರುತ್ತೆ ಮೇಡಮ್. ಸೊ ಹಾಗಾಗಿ ಬೇಗ ಸ್ಕ್ರಾಚ್ ಆಗಿದಾಗ ಹೊಡೆಯೋದಿಲ್ಲ, ಹಾಗಾಗಿ ಆ ಥರ ಇರುತ್ತೆ ಮೇಡಮ್. ಒಳಗಡೆ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀರಲ್ಲ, ಇದೆಲ್ಲ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ? ಆಕ್ಚುಲಿ ಇದು ಪ್ರೊಫೈಲ್ ಲೈಟ್ ಮೇಡಮ್, ಒಳಗಡೆ ಕನೆಕ್ಷನ್ ತಗೊಂಡು ಕೊಟ್ಟಿರೋದು. ಅಲ್ಲ ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮೇಡಮ್ ಇಲ್ಲ ಮೇಡಮ್, ಯಾವುದೇ ಥರ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ, ಇದೆಲ್ಲ ಕಂಪ್ಲೀಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬರೋದು ಮೇಡಮ್. ಇದೊಂದು ಟಾಲ್ ಯೂನಿಟ್ ಸ್ಟ್ಯಾಂಡರ್ಡ್ ಏನಿದೆ ಒಂದು ರೇಟ್ ಇದೆ, ಸೊ ಆ ಸ್ಟ್ಯಾಂಡರ್ಡ್ ಲೆಕ್ಕದಲ್ಲಿ ರೇಟ್ ಪ್ರೊವೈಡ್ ಮಾಡ್ತೀವಿ. ಚೆನ್ನಾಗಿದೆ ಕಿಚನ್ ಒಂಥರ ಕಲರ್ ಕಾಂಬಿನೇಷನ್. ಆಕ್ಚುಲಿ ಕಲರ್ ಕೆಲವೊಂದು ಯೆಲ್ಲೋ ಕಲರ್ ಅಲ್ಲೆಲ್ಲ ಆಡ್ ಅನ್ಸುತ್ತೆ ಸರ್. ಹೌದು ಮೇಡಮ್, ಆಕ್ಚುಲಿ ಇದು ಕಲರ್ ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದು ಒಂದೇ ಕಲರ್ ಇರಲಿ ಅಂತ ಮೇಲೆ ಕೆಳಗೆ ಅಂತ. ಇದು ಬಂದ್ಬಿಟ್ಟು ಜೆಡ್ ಸಿಲ್ವರ್ ಮೇಡಮ್, AC ಶೀಟ್ ಡಿಸೆಂಟ್ ಆಗಿದೆ ಸರ್, ಮೈಲ್ಡ್ ಆಗಿದೆ, ಅಫಿಷಿಯಲ್ ಮನೆ ಥರ ಲುಕ್. ಆ್ಯಕ್ಚುಲಿ ಮನೆ ಗೃಹ ಪ್ರವೇಶ ಇವತ್ತು ನೈಟ್ ಬೆಳಿಗ್ಗೆ ಒಂದು ಓನರ್ನ ಪರ್ಮಿಷನ್ ತೊಗೊಂಡು ಒಂದು ವಿಡಿಯೋ ಮಾಡ್ಕೋತಾ ಇರೋದು. ಇನ್ನು ಇಲ್ಲಿ ಬಂದರೆ ಲಿವಿಂಗ್ ಏರಿಯಾ ಭಾಳ, ಇಲ್ಲೂ ಒಂದು ಪಾರ್ಟಿಷನ್ ಒಂದು ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಕಿಚನ್ಗೆ ಒಂದು ಲಕ್ಸುರಿ, ಒಂದು ಶ್ರೀಮಂತರ ಮನೆ ಲುಕ್ಕನ್ನು ಭಾಳ ಚೆನ್ನಾಗಿ ಕೊಡ್ತಾ ಇದೆ. ಇದು ಆ್ಯಕ್ಚುಲಿ ಪಾರ್ಟಿಷನ್ ಚೆನ್ನಾಗಿದೆ ಸರ್ ಇದೊಂಥರ. ಇಲ್ಲ ಮೇಡಮ್, ಆಕ್ಚುಲಿ ಇದು ದೊಡ್ಡದಾಗಿ ಬರುತ್ತೆ. ಕಸ್ಟಮರ್ ಏನು ಮಾಡಿದ್ರು, ಇಲ್ಲ ನನಗೆ ಏನಾರ ಇಲ್ಲಿ ಡಿಸೈನ್ ಮಾಡಿಕೊಡಿ ಅಂತ ಅಂದ್ರು. ನಾವೇನು ಮಾಡಿದ್ವಿ, ಬೇರೆ ಥರ ಡಿಸೈನ್ ಮಾಡಿಬಿಟ್ಟು, ಬಟ್ ಬ್ಯಾಕ್ ಸೈಡಲ್ಲಿ ಟಾಲ್ ಯೂನಿಟ್ ಬರುತ್ತೆ. ಆ ಟಾಲ್ ಯೂನಿಟ್ನ ಕವರ್ ಮಾಡೋದಕ್ಕಾಗಲ್ಲ, ಸೊ ಆ ಟಾಲ್ ಯೂನಿಟ್ ಬಂದ್ಬಿಟ್ಟು 1.5 ಫೀಟ್ ಬರುತ್ತೆ. ಸೊ ಅದು ಕವರ್ ಮಾಡೋದಕ್ಕಂತ ಈ ಥರ ಪಾರ್ಟಿಷನ್ ತಗೊಂಡು ಈ ಥರ ಪ್ರೊವೈಡ್ ಮಾಡಿದ್ರು. ಚೆನ್ನಾಗಿದೆ ಸರ್. ಇಲ್ಲೇನಾದರೂ ಐಟಮ್ಗಳು ಇಟ್ಕೊಳ್ಳೋ ಅಂಥದ್ದೆಲ್ಲ? ಹೌದು ಮೇಡಮ್, ಅವ್ರಿಗೆ ಡಿಸೈನ್ ಯಾವ್ದಾದ್ರು ಶೋಕೇಸ್ ಐಟಮ್ ಏನಿರುತ್ತೆ ಅದನ್ನ ಇಟ್ಕೋಬೋದು. ಫುಲ್ ಇದೊಂಥರ ವುಡ್ಡಲ್ಲಿ ಮಾಡಿದ ಥರ ಇದೆ ಸರ್ ಇದು? ಹಾಂ ಮೇಡಮ್, ಇದು ಬಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಎಲ್ಲ ಅಲ್ಯೂಮಿನಿಯಂ ಮೇಡಮ್. ಎಲ್ಲ ಅಲ್ಯೂಮಿನಿಯಂ, ಲೈಫ್ ಟೈಮ್ ಗ್ಯಾರಂಟಿ ಎಲ್ಲ ಸರ್ ಇದು? ಇದರಲ್ಲಿ ಕಂಪ್ಲೀಟ್ ಎಲ್ಲ A to Z ವೈರಿಂಗ್ ಆಗಲಿ ಕಂಪ್ಲೀಟ್ A to Z ಲೈಟಿಂಗ್ಸ್ ಅಲ್ಲಿ ನಮ್ಮದೇ ಇರುತ್ತೆ ಮೇಡಮ್. ಇದೆಲ್ಲ ನಾವೇ ಪ್ರೊವೈಡ್ ಮಾಡಿರೋದು ಅವ್ರಿಗೆ. ಲೈಟಿಂಗ್ಸ್ ಎಲ್ಲ ನಾವೇ ಪ್ರೊವೈಡ್ ಮಾಡಿರೋದು. ಇದು ಪಾರ್ಟಿಷನ್ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಓಪನ್ ಇತ್ತು, ಬಟ್ ಕಸ್ಟಮರು ಅಲ್ಲಿ ನಾವೇನಾದ್ರು ವಾಶ್ ಮಾಡ್ತಾ ಇರ್ತೀವಿ ಕಾಣಬಾರ್ದು ಎದುರಿಗೆ ಯಾರಿಗೂ ಅಂತ ಹೇಳಿ ಇದನ್ನೊಂದು ಪಾರ್ಟಿಷನ್ ಚೆನ್ನಾಗಿದೆ ಸರ್. ಇಲ್ಲೇನಾದರೂ ಐಟಮ್ಗಳು ಇಟ್ಕೋಬೋದು. ಲೈಟ್ಸ್ ಎಲ್ಲ ಚೆನ್ನಾಗಿ ಹಾಕ್ಕೊಟ್ಟಿದ್ದೀರಿ. ಅದು ಲಿವಿಂಗ್ ಏರಿಯಾ ಕಮ್ ಡೈನಿಂಗು ಮಾಡ್ಕೊತಾರೆ ಅನ್ಸುತ್ತೆ. ಇಲ್ಲ ಡೈನಿಂಗ್ ಇಲ್ಲಾದ್ರೂ ಡೈನಿಂಗ್ ಅಲ್ಲಿ ಹಾಕೊಂಡಿದೆ, ಪ್ಲಾನ್ ಹಾಕಿದೆ. ಚೆನ್ನಾಗಿ ಒಂದು ರೀತಿ ಓಪನ್ ಕಿಚನ್ ರೀತಿಯೂ ಇದೆ, ಒಂದು ರೀತಿ ಕ್ಲೋಸ್ಡ್ ಕಿಚನ್ ಥರನೂ ಇದೆ. ಚೆನ್ನಾಗಿದೆ, ಒಂಥರ ಲಕ್ಸುರಿ ಫೀಲ್ ಕೊಡ್ತಾ ಇದೆ. ಇಲ್ಲಿ ಬೇಕಾದರೆ ಅವರು ಡೈನಿಂಗ್ ಇದು ಮಾಡ್ಬೋದು. ಇನ್ನೊಂದು ಹೋಮ್ ಟೂರ್ ವಿಡಿಯೋ ಮಾಡ್ತೀನಿ, ಅದರಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡೋಣ. ಸದ್ಯಕ್ಕೆ ಇದು ಇಂಟೀರಿಯರ್ ವರ್ಕ್ಗಳೆಲ್ಲ ನೋಡೋಣ. ಸರ್ TV ಯೂನಿಟ್ ಫುಲ್ ವಾಲ್ ಕವರ್ ಮಾಡಿಬಿಟ್ಟಿದ್ದೀರಾ? ಹೌದು ಮೇಡಮ್, ಆ್ಯಕ್ಚುಲಿ ಕಸ್ಟಮರು ಇಲ್ಲ ನನಗೆ 7/8 ಮಾಡಿಕೊಡಿ ಅಂತ ಅಂದರು. ಬಟ್ ನಾನು ಬೇರೆ ಕಡೆ ಮಾಡಿದ ಅನುಭವ ಇತ್ತಲ್ವಾ, ಸೊ 7/8 ಮಾಡಿದರೆ ಇದು ಕವರ್ ಆದರೆ ಹಾಗೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ನನ್ನ ಕಸ್ಟಮರ್ ರೆಫರ್ ಮಾಡಿಬಿಟ್ಟು ಸರಿ ಇಲ್ಲ ಮಾಮೂಲಿ ಕವರ್ ಮಾಡ್ಕೊಳ್ಳಿ ಫುಲ್ಲು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ ಮೇಲೆ ಇದೆಲ್ಲ ಅಲ್ಯೂಮಿನಿಯಮ ಸರ್? ಮೇಡಮ್ ಅದೆಲ್ಲ ಡಬಲ್ ಪೀಸ್ ರಾಫ್ಟರ್ಸ್ ಅಂತ ಬರುತ್ತೆ. ಇದು ಫುಲ್ ಕಂಪ್ಲೀಟ್ ಇದಕ್ಕೂ ಕವರ್ ಮಾಡಿ? ಹಾಂ ಮೇಡಮ್, ಇದನ್ನು ನಾವೇ ಪ್ರೊವೈಡ್ ಮಾಡಿ. ಓಕೆ ಸರ್, ಇದು TV ಯೂನಿಟ್? ಹಾಂ ಮೇಡಮ್, ಟಿವಿಗೆ ಸಪ್ರೇಟ್ ಆಗಿ ಇದು ಕೂಡ ಕೊಟ್ಟಿದ್ದೀರಿ? ಹಾಂ ಮೇಡಮ್, ಕಂಪ್ಲೀಟ್ ನಾವೆಲ್ಲೇ ವರ್ಕ್ ಮಾಡಿದ್ರು ಕೂಡ ಪ್ರೊಜೆಕ್ಷನ್ ಕೊಟ್ಟಿರ್ತೀವಿ ಮೇಡಮ್. ಇದು ಆಲ್ಮೋಸ್ಟ್ ಒಂದು 5/6 ಇದೆ ಮೇಡಮ್ ಪ್ರೊಜೆಕ್ಷನ್. ಫುಲ್ ದೊಡ್ಡ ನೀವು ಒಂದು 70 ಇಂಚಸ್ವರೆಗೂ TV ಹಾಕೋಬೋದು. ಎಕ್ಸ್ಟ್ರಾ ಆದರೂ ಏನು ಎಕ್ಸ್ಟ್ರಾ ಬರುತ್ತಷ್ಟೇ, ಇಲ್ಲಿ ಏನು ತೊಂದರೆ ಇಲ್ಲ. ಚೆನ್ನಾಗಿದೆ. ಇಲ್ಲೇನೇನೆಲ್ಲ ಪ್ರೊವೈಡ್ ಮಾಡಿದ್ರೆ ಸರ್? ಮೇಡಮ್ ಇಲ್ಲಿ ಎರಡೂ ಸೈಡು ಶೆಲ್ಫ್ನ ಪ್ರೊವೈಡ್ ಮಾಡಿದ್ವಿ. ಕೆಳಗಡೆ ಬಂದ್ಬಿಟ್ಟು ಡ್ರಾಯರ್ನ ಪ್ರೊವೈಡ್ ಮಾಡಿದ್ವಿ. ಅದ್ರ ಕೆಳಗಡೆ ಬಂದ್ಬಿಟ್ಟು ಡೋರ್ ಇದೆ ಮೇಡಮ್, ಓಪನ್ ಡೋರ್. ನೀವೇನಾರು ಥಿಂಗ್ಸ್ ಏನಾರು ಸ್ಟೋರ್ ಮಾಡೋದಕ್ಕೆ ಇದು ಓಪನ್ ಡೋರ್ ಇದೆ. ಅದನ್ನು ಬಿಟ್ಟರೆ ಇಲ್ಲಿ ಮಾಮೂಲಿ ಡ್ರಾಯರ್ಸ್ ಇದೆ, ನೀವೇನಾದ್ರು ಸ್ಟೋರ್ ಮಾಡೋದಕ್ಕೋಸ್ಕರ ಕಂಪ್ಲೀಟ್ ಡ್ರಾಯರ್ಸ್ ಕಂಪ್ಲೀಟ್. ಮೇಲ್ಗಡೆ ಸೆಕ್ಷನ್ ಎಲ್ಲ ಕಂಪ್ಲೀಟ್ ಡ್ರಾಯರ್ ಕೊಟ್ಟಿದ್ದೀವಿ, ಕೆಳಗಡೆ ಸೆಕ್ಷನ್ ಎಲ್ಲ ಓಪನ್ ಏನಾದ್ರು ಸ್ಟೋರ್ ಮಾಡೋದಕ್ಕೆ ಅಂತ ಓಪನ್ ಕೊಟ್ಟಿರ್ತೀವಿ. ಇದು ಸೆಟಪ್ ಆಗಿ ಇಡೋದಕ್ಕೆ ವಿಸಿಬಲ್ ಕಾಣಬಾರ್ದು ಅಂತ ನಾವು ಇದನ್ನ ಐಡಿಯಾ ಗ್ಲಾಸ್ ಇದು ಮಾಡಿರ್ತೇವೆ. ಓಕೆ ಸರ್. ಇಲ್ಲಿ ಯಾವುದು ವೈರ್ ಕಾಣಲ್ಲ? ಇಲ್ಲ ಮೇಡಮ್, ಯಾವುದೇ ಥರ ವೈರ್ ಕಾಣೋದಿಲ್ಲ, ಎಲ್ಲ ಒಳಗಡೆ ಪ್ರೊವೈಡ್ ಮಾಡಿ. ಎಲ್ಲ ಫುಲ್ ಕನೆಕ್ಷನ್ ಅಲ್ಲಿಗೆ ಹೋಗುತ್ತೆ? ಹೌದು. ನಮ್ಮ ಮನೆಗಳೆಲ್ಲ ಇಲ್ಲೇ ಇಟ್ಕೊಂತೀವಲ್ಲ, ಎಲ್ಲ ವೈರ್ ಕಾಣುತ್ತೆ, ಅದೊಂಥರ ಅಸಹ್ಯ ಸರ್ ಅದಕ್ಕೆ. ಸೊ ಹಾಗಾಗಿನೇ ನಾವು ಎಲೆಕ್ಟ್ರಿಷಿಯನ್ ಜೊತೆ ಮಾತಾಡ್ಬಿಟ್ಟು ಕೊಡಬೇಕಾದ್ರೆ ಇಲ್ಲ ಇದೇ ಥರ ಕೊಡಿ ಅಂತ
ಮ್ಯಾಕ್ಸಿಮಮ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ಕೊಟ್ಟಿಲ್ಲ ಅಂತಂದರೆ ಇಲ್ಲ ನಾವು ಮಾಡಬೇಕಾದ್ರೆ ಹಿಂಗೆ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಹಿಂಗೆ ಕೊಡಬೇಕು ಅಂತೇಳಿ ಆ ಥರ ಮಾಡಿಸಿರ್ತೀನಿ ನಾನು. ಇದು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಪ್ರೊಫೈಲ್ ಲೈಟ್ ಹಾಕಿರ್ತೀವಿ ಕಂಪ್ಲೀಟು ಪ್ರೊಜೆಕ್ಷನ್ಗೆ. ಇಲ್ಲಿ ಒಳಗಡೆ ಕಂಪ್ಲೀಟ್ ಶೆಲ್ಫಲ್ಲಿ ಪ್ರತಿ ಶೆಲ್ಫಿಗೂ ಲೈಟ್ ಹಾಕಿರ್ತೀವಿ. ಎಲ್ಲ 2 ಸೈಡ್ ಕವರ್ ಮಾಡಿರ್ತೀವಿ. ಹೌದು ಮೇಡಮ್, ಯಾವುದೇ ಥರ ಸಿಂಗಲ್ ಸೈಡ್ ಯಾವುದೇ ಥರ ಕವರ್ ಮಾಡೋದಿಲ್ಲ ಮೇಡಮ್. A to Z ನಾವು 2 ಸೈಡೇ ಕವರ್ ಮಾಡೋದು. ಯಾಕಂದರೆ ಕೆಲವೊಂದು ಕೆಳಗಡೆಯಿಂದ ನೋಡಿದ್ರೆ ಇಲ್ಲ ಅದು ಗೊತ್ತಿದೆ ಮೇಡಮ್, ಯಾಕಂದರೆ ಬೇರೆ ಕಡೆ ನೋಡಿದ್ದೀನಿ ನಾನು, ಬಟ್ ಅದು ಲುಕ್ ಕೊಡೋದಿಲ್ಲ. ಮೇಲ್ಗಡೆ ಅದು ವರ್ಕ್ ಚೆನ್ನಾಗಿದೆ ಸರ್, ಅದು ಲಕ್ಸುರಿ ಕಾಣ್ತಿದೆ. ಆ್ಯಕ್ಚುಲಿ ಕಸ್ಟಮರು ಇಲ್ಲ ಇಷ್ಟೇ ಸಾಕು ಅಂತಲೇ ಹೇಳ್ತಿದ್ರು, ಬಟ್ ನಾನೇ ಅವ್ರನ್ನ ಪುಷ್ ಮಾಡಿ ಇಲ್ಲ ಸರ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿ ಪುಷ್ ಮಾಡಿ ನಾನು ಮಾಡ್ತಿದ್ದೆ ಮೇಡಮ್. ಬಂದಾದ್ಮೇಲೆ ಅವ್ರು ತುಂಬ ಖುಷಿ ಪಟ್ಟರು. ಅದೇ ಫುಲ್ ವಾಲ್ ಬಂದಿದೆಯಲ್ಲ. ಹೌದು ಮೇಡಮ್, ಫುಲ್ ವಾಲ್ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಅದು ಪೇಂಟ್ ಮಾಡಿಸೋ ಅವಶ್ಯಕತೆ ಇಲ್ಲ, ಅದು ಪೇಂಟ್ ಇರೋದಂಗೆ ಆಯಿತು. ಹೋಗಿ ಇದು ಬಿಟ್ಟರೆ ಇನ್ನೇನು ಮಾಡಿದ್ದೀರಿ ಮೇಡಮ್? ಇಲ್ಲೊಂದು ವಾರ್ಡ್ರೋಬ್ ಇದೆ, ಇಲ್ಲೂ ಇದು ಮಾಡಿ ಇದು ನಾವೇ ಕವರ್ ಮಾಡಿದ್ವಿ, ಕವರ್ ಮಾಡಿಬಿಟ್ಟಿದ್ರೆ. ಈಗ ಇದನ್ನ ಕವರ್ ಮಾಡಿ ಇದನ್ನ ಓಪನ್, ಇದು ಮಾಮೂಲಿ ಪೇಂಟ್ ಹೊಡಿಸಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾವೇ ಇದನ್ನ ಕಂಪ್ಲೀಟಾಗಿ ಫುಲ್ ಫ್ರೇಮಲ್ಲಿ ಹಾಕಿರೋದು. ವುಡನ್ ಇದು ದಾರಂದಗಳು ಬರುತ್ತಲ್ಲ ಆ ರೀತಿ. ಹೌದು ಮೇಡಮ್, ಚೆನ್ನಾಗಿ ಕಾಣ್ತಾ ಇದೆ. ದೇವ್ರ ಮನೆನೋ ಮೇಡಮ್, ದೇವ್ರ ಮನೆಯಲ್ಲಿ 2 ಡ್ರಾಯರ್ ಪ್ರೊವೈಡ್ ಮಾಡಿದ್ವಿ. ಅವ್ರೇನೋ ದೇವ್ರ ಆಕ್ಚುಲಿ ದೇವರೆಲ್ಲ ಇಟ್ಟಿದ್ದಾರೆ ಆಲ್ರೆಡಿ, ನಾಳೆ ಗ್ರೂಪ್ ಇಲ್ಲಿ ಬನ್ನಿ ಸರ್, ಬೇಡಿ ಸುಮ್ಮನೆ ಡ್ರಾಯರ್ ಪ್ರೊವೈಡ್ ಮಾಡಿದ್ವಿ. ನಾವು ದೇವ್ರ ಮನೆ ಡೈಲಿ ಕ್ಲೀನ್ ಮಾಡ್ತೀವಲ್ಲ, ಕ್ಲೀನ್ ಮಾಡ್ಕೊಂಡ್ರು ಏನಾಗಲ್ಲ ನೀರಲ್ಲಿ. ಹೌದು ಮೇಡಮ್, ಹೌದು. ಚೆನ್ನಾಗಿದೆ ಮನೆ, ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಇಲ್ಲೊಂದು ರೂಮ್ ಮೇಡಮ್, ಇದು ಸ್ಲೈಡಿಂಗ್ ವಾರ್ಡ್ರೋಬ್. ಇಲ್ಲಿ ಎಲ್ ಶೇಪಲ್ಲಿ ಲಾಫ್ಟ್ ಮಾಡಿದ್ದೀವಿ ಮಾಮೂಲಿ. ನಮ್ಮದು ಹೊಸ ಮನೇಲಿ ರೂಮ್ ಚಿಕ್ಕದು ಅಂತ ಹೇಳ್ತಾ ಇದೀವಿ, ವಾರ್ಡ್ರೋಬ್ ಎಲ್ಲ ಮಾಡ್ಸೋಕ್ಕೆ ಹಿಂಸೆ ಆಗುತ್ತೆ ಅಂತ. ಬಟ್ ಈ ಥರ ಸ್ಲೈಡಿಂಗ್ ಎಲ್ಲ ಮಾಡಿಸ್ಕೊಂಡ್ರೆ ಭಾಳ ಯೂಸ್ ಆಗುತ್ತೆ. ಓಪನ್ ಮಾಡೋಣ. ಇದಕ್ಕೆ ಮೇಲ್ಗಡೆ ಸಜ್ಜಾ ಕೊಟ್ಟಿದ್ರ ಸರ್ ಅವರೇ? ಮೇಡಮ್ ಆಕ್ಚುಲಿ ಸಜ್ಜಾ ಇತ್ತು, ಬಟ್ ಇದು ಬಂದ್ಬಿಟ್ಟು ಕಸ್ಟಮರು 2 ಫೀಟ್ವರೆಗೂ ಪ್ರೊಜೆಕ್ಷನ್ ಬೇಕು ಅಂತ ಹೇಳಿದ್ರು. ಆಕ್ಚುಲಿ ನಾರ್ಮಲ್ ಆಗಿ ಬಂದ್ಬಿಟ್ಟು 17 to 18 ಇಂಚ್ ಪ್ರೊಜೆಕ್ಷನ್ ಇರುತ್ತೆ ಯಾವತ್ತು ಸಜ್ಜಾ. ಬಟ್ ಇವರು ಇಲ್ಲ ಎಕ್ಸ್ಟೆಂಡ್ ಆಗಬೇಕು ಅಂತ ಹೇಳಿ ಒಂದು 2 ಫೀಟ್ವರೆಗೂ ಎಕ್ಸ್ಟೆಂಡ್ ಮಾಡಿದೆ. 7 to 8 ಇಂಚ್ ಎಕ್ಸ್ಟ್ರಾ ಮಾಡಿ. ಹೌದು ಮೇಡಮ್, ಅದು ನಾವೇ ಎಕ್ಸ್ಟೆಂಡ್ ಮಾಡಿರೋದು. ಓಕೆ ಸರ್. ಇದು ಕಂಪ್ಲೀಟ್ ಏನು ವಾರ್ಡ್ರೋಬ್ ಇದೆ, ಇದು 2 ಫೀಟ್ವರೆಗೂ ಪ್ರೊಜೆಕ್ಷನ್ ಇದೆ ಮೇಡಮ್. ಆಕ್ಚುಲಿ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ 18 to 20 ಇರುತ್ತೆ. ಬಟ್ ಕಸ್ಟಮರು ನಮಗೆ ಇಲ್ಲ ಬೇಕೇ ಬೇಕು 2 ಫೀಟು ಅಂತ ಹೇಳಿ 2 ಫೀಟ್ವರೆಗೂ ಮಾಡಿಸ್ಕೊಂಡಿದ್ದೀನಿ. ಓಕೆ ಸರ್. ಇಲ್ಲಿ ಜಸ್ಟ್ ಸ್ಟೋರೇಜಿಗೆ ಮಾಡಿ. ಹೌದು ಮೇಡಮ್. ಡ್ರಾಯರ್ಗಳೆಲ್ಲ ಎಲ್ಲಿ ಕೊಟ್ಟಿದ್ದೀರಾ ಸರ್? ಮೇಡಮ್ ಒಂದು ಸೆಕೆಂಡ್, ಡ್ರಾಯರ್ ಈ ಕಡೆ ಪ್ರೊವೈಡ್ ಮಾಡಿದ್ದೀವಿ. ಡ್ರಾಯರ್ನ ಬಂದು ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಇರುತ್ತೆ ಮೇಡಮ್. ಇದು ಕಂಪ್ಲೀಟ್ ಎಲ್ಲ A to Z ಅಲ್ಯೂಮಿನಿಯಂ. ಡ್ರೈಯರ್ ಸೆಕ್ಷನ್ ಅಂತಾನೆ ಸಪ್ರೇಟಾಗಿ ಬರುತ್ತೆ ಮೇಡಮ್. ಓಕೆ ಸರ್. ಗಟ್ಟಿ ಇದೆಯಲ್ಲ ಅದಕ್ಕೆ. ಇದು ಮಾಮೂಲಿ ಆ್ಯಂಕರ್ ಪ್ರೊವೈಡ್ ಮಾಡಿರ್ತೀವಿ ಒಂದು ಸೈಡು. ಇದು ಬೇಕಾದ್ರೆ ಕಸ್ಟಮರಿಗೆ ಮೇಡಮ್ ಇದೆಲ್ಲ ವಾರ್ಡ್ರೋಬ್ ಒಳಗಡೆ ಏನು ಮಾಡ್ತಾರೆ ಇದೆಲ್ಲ ಕಂಪ್ಲೀಟ್ ಕಸ್ಟಮೈಸ್. ಯೂಸೇ ಆಗಲ್ಲ ಸರ್ ನಮಗೆ. ಹೌದಾ? ಓಕೆ, ಇದೆಲ್ಲ ಕಂಪ್ಲೀಟ್ ಕಸ್ಟಮೈಸ್. ಹ್ಯಾಂಗಿಂಗ್ ಯೂನಿಟ್ ಬೇಡ ಅಂತಾರೆ ನಿಮಗೆ ಶೆಲ್ಫ್ ಹಾಕೊಡ್ತೀವಿ. ಇದೆಲ್ಲ ಕಂಪ್ಲೀಟ್ ಕಸ್ಟಮೈಸ್ ಮೇಡಮ್. ಓಕೆ ಸರ್. ಇದು ಬಿಟ್ರೆ ಮೇಲ್ಗಡೆ ಒಂದು ರೂಮ್ ಮಾಡಿದ್ದೀವಿ. ಓಕೆ, ಈ ಕಡೆ ರೂಮಲ್ಲಿ ಏನಿಲ್ವಾ? ಇಲ್ಲ ಮೇಡಮ್, ಆಕ್ಚುಲಿ ಕಸ್ಟಮರ್ ಇದನ್ನ ಮಾತ್ರ ಬೇಕು ಅಂತ ಹೇಳಿದ್ರು. ಆಮೇಲೆ ನಾವು ವರ್ಕ್ ನೋಡ್ಬಿಟ್ಟು ಇಲ್ಲ ಮೇಲ್ಗಡೆ ಒಂದು ಮಾಡಿ ಅಂತ ಹೇಳಿ ಅಲ್ಲೂ ಒಂದು ಮಾಡಿಸ್ಕೊಂಡು ಮೇಲೆ ಹೋಗೋಣ ಸರ್. ಇಲ್ಲಿ ನೀವು ಸುತ್ತಮುತ್ತ ಮಾಡಿರೋದೇ 2-3 ಗೃಹಪ್ರವೇಶ ಆಗಿಲ್ಲ ಅಂತ ಅನ್ಕೊಂತೀನಲ್ಲ. ಇಲ್ಲಿ ಒಂದು ವಿಶಾಲವಾದ ಹಾಲ್ ಮಾಡ್ಕೊಂಡಿದ್ದಾರೆ. ಹೋಮ್ ಟೂರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಕ್ಕೂ ಏನು ಡಿಫ್ರೆನ್ಸ್ ಸರ್? ರೇಟ್ ಅದು ಸ್ವಲ್ಪ ಕಾಸ್ಟ್ಲಿ. ಹೌದು ಮೇಡಮ್, ಸ್ಲೈಡಿಂಗ್ ಡೋರ್ ಕಾಸ್ಟ್ಲಿ ಬರುತ್ತೆ, ಬಟ್ ಓಪನ್ ಡೋರ್ 150 ರೂಪೀಸ್ ಕಡಿಮೆ ಬರುತ್ತೆ ಮೇಡಮ್. ಇಲ್ಲಿ ನೋಡ್ಬೋದು, ಇದು ಕಂಪ್ಲೀಟ್ A to Z ಡಬಲ್ ಸೈಡ್ ಸೀಟ್ ಬರುತ್ತೆ. ಒಳಗಡೆ ಶೆಲ್ಫ್ ಆಗಿರ್ಬೋದು, ವಾರ್ಡ್ರೋಬ್ ಡೋರ್ ಆಗಿರ್ಬೋದು, ಕಂಪ್ಲೀಟ್ ಡಬಲ್ ಸೈಡ್ ಸೀಟ್ ಬರುತ್ತೆ. ಈ ಕಡೆ ಯೂಸ್ ಮಾಡಿದ್ರೆ ಈ ಕಡೆ. ಹೌದು ಮೇಡಮ್, ಒಳಗಡೆ ಸೀಟ್ ಒಳಗಡೆ ಬರುತ್ತೆ ಮೇಡಮ್. ಈ ಕಡೆ ಅಷ್ಟೇ, ಕೆಲವೊಂದು ಕಡೆ ನಾನು ನೋಡಿದ್ವಿ, ಕೆಲವೊಂದು ಕಡೆ ಎಲ್ಲ ಯಾವ ಥರ ಮಾಡ್ತಾರೆ, ಇಲ್ಲಷ್ಟೇ ಸೀಟ್ ಮೇಲ್ಗಡೆ ಮಾತ್ರ ಸೀಟ್ ಯೂಸ್ ಮಾಡ್ತಾರೆ, ಕೆಳಗಡೆ ಹಂಗೆ ಇರುತ್ತೆ. ಬಟ್ ಇನ್ನು ಕೆಳಗಡೆ ಶೆಲ್ಫಲ್ಲಿ ಡಬಲ್ ಸೈಡ್ ಸೀಟೇ ಯೂಸ್ ಮಾಡಿದ್ವಿ ಮೇಡಮ್. ಓಕೆ ಸರ್. ಇದು ಕಸ್ಟಮೈಸ್ಡ್ ಅಲ್ವಾ ನಿಮ್ಗೆ? ಹೌದು ಮೇಡಮ್, ಇದೆಲ್ಲ ಒಳಗಡೆ ಶೆಲ್ಫ್ ಎಲ್ಲ ಏನೇನು ಬರುತ್ತೆ ವಾರ್ಡ್ರೋಬ್ ಒಳಗೆ ಅದೆಲ್ಲ ಕಸ್ಟಮೈಸ್ಡ್ ಮೇಡಮ್. ನಿಮ್ಗೆ ಯಾವ ಥರ ಬೇಕಿದ್ರು, ಇಲ್ಲಿ ಬೇಡ ನನಗೆ ಈ ಥರ ಬೇಡ, ಇಲ್ಲಿ ಶೆಲ್ಫ್ ಹಾಕ್ಕೊಡಿ ಅಂದ್ರೂ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಯಾಕಂದರೆ ಕೆಲವೊಂದು ಮನೆಗಳೆಲ್ಲ ಇದು ಯೂಸ್ ಆಗಲ್ಲ ಸರ್. ಈಗ ನಾವು ಯೂಸ್ ಮಾಡಲ್ಲ. ಇನ್ನು ಈ ಕಡೆ ಬಂದರೆ ಈ ಕಡೆ ಒಂದು ಹ್ಯಾಂಗಿಂಗ್ ಯೂನಿಟ್ ಕೊಟ್ಟಿದ್ವಿ, ಪಕ್ಕದಲ್ಲ ಒಂದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲೇ ಕ್ಲೋಸ್ ಆಗೋ ಥರ ಮಾಡಿಬಿಟ್ಟಿದ್ರಿ. ಹೌದು ಮೇಡಮ್, ಯಾಕಂದರೆ ಈಗ ಎಲ್ಲ ಮಿರರ್. ಹೌದು ಮೇಡಮ್, ಹೊರಗಡೆ ಕಾಣಬಾರ್ದು ಅಂತ ಈಗೆಲ್ಲ ಒಳಗಡೆ ಮಿರರ್ನ ಸೆಟ್ ಮಾಡಿಸಿದ್ದಾರೆ. ಹಾಗಾಗಿ ಇಲ್ಲೊಂದು ಮಿರರ್ ಕೊಟ್ಟಿದ್ವಿ, ಒಳಗಡೆ ಸ್ಟೋರೇಜ್ ಕೊಟ್ಟಿರ್ತೀವಿ. ಓಪನ್ ಮಾಡ್ಕೊಂಡು ಒಳಗಡೆ ಶೆಲ್ಫ್ ಇದೆ, ಒಳಗಡೆ ನೀವೇನು ಬೇಕಾದ್ರೂ ಸ್ಟೋರ್ ಮಾಡಿ ಐಟಮ್ ಎಲ್ಲ ಒಳಗಡೆ ಇಟ್ಬಿಟ್ಟು ಹಾಗೆ ಕ್ಲೋಸ್ ಮಾಡ್ಬೋದು.
ಕಂಪ್ಲೀಟ್ ಇದೆಲ್ಲ ಸಾಫ್ಟ್ ಕ್ಲೋಸ್ ಇರುತ್ತೆ. ಸೌಂಡ್ ಆಗಲ್ಲ. ಹೌದು ಇಲ್ಲ ಮೇಡಮ್. ಇದೊಂದು ಡ್ರಾಯರ್ ಇದೆ. ಒಂದು ವಾರ್ಡ್ರೂಫ್ಗೆ 2 ಡ್ರಾಯರ್ ಪ್ರೊವೈಡ್ ಮಾಡಿರ್ತೀವಿ ಮೇಡಮ್. ಪ್ರತಿ ವಾರ್ಡ್ರೂಫಿಗೂ 2 ಡ್ರಾಯರ್ನ ಪ್ರೊವೈಡ್ ಮಾಡಿರ್ತೀವಿ. ಮೇಲ್ಗಡೆ ಒಂದೇನಾದ್ರು ಸ್ಟೋರೇಜ್ ಇಟ್ಕೊಂಡು ಮೇಲ್ಗಡೆ ಸ್ಟೋರೇಜ್. ಈಗ ಇದು ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಆಗುತ್ತೆ. ನೀವು ಎಷ್ಟೇ ಫೋರ್ಸಬಲ್ ಅಂದರೂ ಕೂಡ ನೀವು ಆಟೋಮೆಟಿಕ್ ಅದೇ ಜಾಗಕ್ಕೆ ಹೋಗಿ ಸಾಫ್ಟ್ ಕ್ಲೋಸ್ ಆಗುತ್ತೆ ಮೇಡಮ್, ಬರುತ್ತೆ. ಇದು ಅಷ್ಟೇ. ಈ ಹ್ಯಾಂಡಲ್ ಎಲ್ಲ ಏನು ಯಾವ ಥರದ ಸರ್ ಇದು? ಮೇಡಮ್ ಆ್ಯಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಅಲ್ಯೂಮಿನಿಯಮ್ದೇ ಹ್ಯಾಂಡಲ್ ಬರುತ್ತೆ ಮೇಡಮ್, ಅದನ್ನೇ ತಂದು ಹಾಕಿರೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಬಟ್ ಏನು ಅಂತಂದರೆ ನಾವು ದುಡ್ಡು ತಗೊಂಡಿದ್ದು ಕ್ವಾಲಿಟಿ ಮೆಟೀರಿಯಲ್ ಹಾಕಬೇಕಲ್ಲ ಅಂತಲೇ ನಾವು ಕಸ್ಟಮರ್ ಸೆಲೆಕ್ಟ್ ಮಾಡಿ ಇಲ್ಲ ಇದೇ ಥರ ಬೇಕು ಅಂತ ಕೇಳಿದ್ದಾರೆ. ಸೊ ನಾವು ಅದೇ ಥರ ತಂದು ಹಾಕಿರ್ತೀವಿ ಮೇಡಮ್. ಇದರಲ್ಲಿ ಮೇಯ್ನಾಗಿ ನಾವು ಈ ಚಾನಲ್ಸ್ನ ಇಂಜಸ್ ಎಲ್ಲ ನಾವು ಎಪ್ಕೋ ಯೂಸ್ ಮಾಡ್ತೀವಿ ಮೇಡಮ್. ಅಂದರೆ ಸರ್ ಮಾಮೂಲಿ ಇದು ಕಂಪ್ನಿ ಬಂದ್ಬಿಟ್ಟು ಬೇರೆ ಬರುತ್ತೆ, ಮಾಮೂಲಿ ಐಟೆಕ್ ಬೇರೆ ಬೇರೆ ಥರ ಕಂಪ್ನಿ ಬರುತ್ತೆ, ಬಟ್ ನಾವು ಎಪ್ಕೋ ಯೂಸ್ ಮಾಡ್ತೀವಿ ಮೇಡಮ್. ಇನ್ನೊಂದು ಇದು ಕಂಪ್ಲೀಟ್ ಎಲ್ಲ ರಿವೀಟ್ ಸಿಸ್ಟಮ್ ಆಗಿರುತ್ತೆ. ಇದೇನಿದೆ ನೋಡ್ತೀರಿ ಗೊತ್ತಾ, ಇದು ಒಳಗಡೆ ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ಥರ ಲೂಸ್ ಆಗೋದಾಗಲಿ ಇನ್ನೊಂದಾಗಲಿ ಯಾವುದೇ ಥರ ಪ್ರಾಬ್ಲಮ್. ಇದು ಈ ಸ್ಕ್ರೂಗಳು. ಹೌದು ಮೇಡಮ್, ಇದೆಲ್ಲ ಸ್ಕ್ರೂ ಯೂಸ್ ಮಾಡ್ತೀವಿ, ಇಲ್ಲೆಲ್ಲ ರಿವಿಟ್ ಯೂಸ್ ಮಾಡಿರ್ತಾರೆ. 2 ಸೆಟ್ ರಿವಿಟ್ ಯೂಸ್ ಮಾಡಿರ್ತೀವಿ. ಅದು ಬಿಚ್ಚಲ್ಲ ಸ್ವಲ್ಪ ದಿನ? ಇಲ್ಲ ಮೇಡಮ್, ಆ ಥರ ಯಾವುದೇ ಥರ ಪ್ರಾಬ್ಲಮ್ ಏನೂ ಬರಲ್ಲ. ಅದಕ್ಕೆ ನಾವು ಕಂಪ್ಲೀಟಾಗಿ ಕಸ್ಟಮರ್ಗೆ 5 ಇಯರ್ಸ್ವರೆಗೂ ಫ್ರೀ ಮೇಂಟೆನೆನ್ಸ್ ಕೊಟ್ಟಿರ್ತೀವಿ. ನೀವೇ ಹೌದು ಮೇಡಮ್, 20 ಇಯರ್ಸ್ ವಾರಂಟಿ ಕೊಟ್ಟಿರ್ತೀವಿ, 5 ಇಯರ್ಸ್ವರೆಗೂ ಫ್ರೀ ಮೇಂಟೆನೆನ್ಸ್ ಕೊಟ್ಟಿರ್ತೀವಿ ಮೇಡಮ್. 5 ವರ್ಷದವರೆಗೆ ಏನಾದರೂ ನೀವೇ ಬಂದು ಫ್ರೀ A to Z ನೀವೇನೇ ಯಾವುದೇ ಥರ ಇಂಜಸ್ ಪ್ರಾಬ್ಲಮ್ ಆಗಲಿ ಏನಾರ ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ನಾವು ಬಂದ್ಬಿಟ್ಟು ರೀಪ್ಲೇಸ್ಮೆಂಟ್ ಕೊಟ್ಟು ಹೋಗ್ತೀವಿ. 5 ಇಯರ್ಸ್ ಆದಮೇಲೆ ಕೊಡ್ತೀವಿ, ಬಟ್ ಟ್ರಾವೆಲ್ ಅಲೌನ್ಸ್ ಏನಿರುತ್ತೆ ಅದನ್ನು ನಾವು ಕೊಡಬೇಕಾಗುತ್ತೆ ಅಷ್ಟೇ. 20 ಇಯರ್ಸ್ವರೆಗೂ ವಾರಂಟಿ ಕೊಟ್ಟಿರ್ತೀವಿ. ಅಲ್ಯೂಮಿನಿಯಮ್ಗೆ ಸ್ಟ್ರಕ್ಚರ್ಗೆ ಏನೇ ಆದರೂ ಕೂಡ 20 ಇಯರ್ಸ್ವರೆಗೂ ವಾರಂಟಿ ಇರುತ್ತೆ. ಓಕೆ ಸರ್, ಇದು ಕಂಪ್ಲೀಟ್ ಅಲ್ಯೂಮಿನಿಯಮ ಸರ್? ಹೌದು ಮೇಡಮ್. ಓಕೆ ಸರಿ, ನೀವು ಸ್ಟೋರೇಜ್ ಮಾಡ್ಕೊಳ್ಳೋಂಥದ್ದು. ಹೌದು ಮೇಡಮ್. ಇದು ಬಂದ್ಬಿಟ್ಟು ರಾಫ್ಟರ್ಸ್ ಮೇಡಮ್. ಕೆಳಗಡೆ ನೋಡಿದ್ರೆ ಸೇಮ್ ಆಸ್ ಇಟ್ ಇಸ್ ಅದೇ ಥರ, ಬೇರೆ ಡಿಫ್ರೆಂಟ್ ಕಲರು ಶೇಪು ಡಿಸೈನಲ್ಲಿ ಬರುತ್ತೆ ಮೇಡಮ್. ಇದು ಬ್ಯಾಕ್ ಸೈಡ್ ಕಸ್ಟಮರ್ ಮಿರರ್ ಹಾಕ್ಕೊಡಿ ಅಂದರೆ ಎಲ್ಲ A to Z ನಾವೇ ಕೊಡ್ತೀವಿ. ಓಕೆ ಸರ್, ಈ ಪ್ರೈಸ್ ಎಲ್ಲ ಏನು ರೇಂಜಲ್ಲಿ ಇರುತ್ತೆ ಸರ್? ಯಾಕೆಂದರೆ ಪ್ರೈಸು ಹೇಳ್ಬಿಡಿ, ಟ್ರಾನ್ಸ್ಪರೆಂಟ್ ಆಗಿದ್ದರೆ. ಮೇಡಮ್ ಈಗ ಏನಾಗಿದೆ, ಒಂದು ಸೆಕೆಂಡ್ ನೀವು ಬಂದು ತೋರಿಸ್ತೀನಿ. ಹಾಂ, ಇಲ್ಲೇ ನೋಡ್ತಿದ್ರೆ ಮೇಡಮ್ ಕಂಪ್ಲೀಟ್ A to Z. ಇಲ್ಲಿ ನೋಡಿ ಕೆಳಗಡೆ 4 ಇಂಚ್ ಸ್ಕರ್ಟಿಂಗ್ ನಾವೇ ಪ್ರೊವೈಡ್ ಮಾಡಿ. ಕೆಲವೊಂದು ಕಡೆ ಬೆಡ್ ಹಾಕಿರ್ತಾರೆ, ಕೆಲವೊಂದು ಕಡೆ ಬೆಡ್ ಹಾಕಿರ್ತಾರೆ. ಇದು ಕೆಳಗಡೆ ಮೇಡಮ್ ಕೆಳಗಡೆ ಏನೂ ಇಲ್ಲ. ಇದು ಮಾಮೂಲಿ ಇದು ಗ್ರಾನೈಟ್ ಏನಿದೆ ಸೇಮ್ ಆ್ಯಸ್ ಇಟ್ ಇಸ್ ಇದೇ ಥರ ಇತ್ತು. ಅದ್ರ ಮೇಲ್ಗಡೆ ನಾವು 4 ಇಂಚ್ ಸ್ಕರ್ಟಿಂಗ್ ಹಾಕಿ ಅದ್ರ ಮೇಲ್ಗಡೆ ಈ ಬ್ಯಾಕ್ ಸೈಡ್ ಈ ಸೈಡ್ ಕಂಪ್ಲೀಟ್ A to Z ವುಡ್ಡಲ್ಲಿ ಯಾವ ಥರ ನಿಮಗೆ ಬಾಕ್ಸ್ ಟಚ್ ಎಲ್ಲ ಫಿನಿಶ್ ಬರುತ್ತೆ ಸೇಮ್ ಆ್ಯಸ್ ಇಟ್ ಇಸ್ ಅಲ್ಯೂಮಿನಿಯಮಲ್ಲಿ ಅದೇ ಥರ ಮಾಡ್ಕೊಡ್ತೀವಿ. ಓಕೆ ಸರ್, ಇದೇನು ಪ್ರೈಸ್ ಬಿದ್ದಿದೆ ಮೇಡಮ್? ಓಪನ್ ಆರ್ಡರ್ ಬಂದರೆ 1150 ಮಾಡ್ತೀವಿ ಪರ್ ಸ್ಕ್ವೇರ್ ಫೀಟಾ? ಪರ್ ಸ್ಕ್ವೇರ್ ಫೀಟ್ ಮೇಡಮ್. ಓಕೆ ಸರ್, ಇನ್ಕ್ಲೂಡಿಂಗ್ ಡ್ರೆಸ್ಸಿಂಗ್ ಯೂನಿಟ್ ಬೇಕು ಅಂದರೆ ಕಸ್ಟಮರ್ ಡ್ರೆಸ್ಸಿಂಗ್ ಯೂನಿಟ್ ಹಾಕ್ಕೊಡ್ತೀವಿ. ಇಲ್ಲ ಅಂತ ಅಂದರೂ ಕೂಡ ನೀವೇನೇ ಶೆಲ್ಫ್ ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡ್ತೀವಿ. ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 1150 1150 ರೂಪಾಯಿ ಮಾಡ್ತಾ ಇದ್ದೀರಿ. ಓಕೆ ಸರ್, ಕೆಳಗಡೆ ಎಲ್ಲ ಟಿ ವಿ ಸ್ಟ್ಯಾಂಡ್ ಎಲ್ಲ ಮಾಡಿದಿರಲ್ಲ ಸರ್, ಅದು ಮತ್ತೆ ಸ್ಲೈಡಿಂಗ್ದೆಲ್ಲ ಅದಕ್ಕೆಲ್ಲ ಇದು ಮಾಡಿದ್ರಲ್ಲ, ಇದು ಚೆನ್ನಾಗಿದೆ. ಇದೆಲ್ಲ ಮೇಡಮ್ ಇದು ಬಂದ್ಬಿಟ್ಟು 950 ಪರ್ ಸ್ಕ್ವೇರ್ ಫೀಟ್. ಪರ್ ಸ್ಕ್ವೇರ್ ಫೀಟ್ 950? ಹೌದಾ ಮೇಡಮ್, ಪರ್ ಸ್ಕ್ವೇರ್ ಫೀಟ್ ಇನ್ಕ್ಲೂಡಿಂಗ್ ಇದರಲ್ಲಿ ಈ ಮಿರರ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಮೇಡಮ್. A to Z ಇದಕ್ಕೆಲ್ಲ ಎಕ್ಸ್ಟ್ರಾ ಏನು ತಗೊಳೋದಿಲ್ಲ ಮೇಡಮ್. ಯಾಕೆಂದರೆ ಒಂದ್ಸಲ ನಾವು ಕೆಲಸ ಮಾಡಿದ್ರೆ ನಮಗೆ ಸ್ಯಾಟಿಸ್ಫೈ ಆಗಬೇಕು. ಯಾಕೆಂದರೆ ನಾನು ಹಂಗೆ ಬಿಟ್ಟು ಹೋಗ್ಬೋದು, ಬಟ್ ಕಸ್ಟಮರ್ಗೆ ಗೊತ್ತಿರಲ್ಲ ಯಾವ ಥರ ಮಿರರ್ ತಂದು ಹಾಕ್ಬೇಕು, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಹಾಗಾಗಿ ನಾನು ಇದು ತಗೋಬೇಕಾದ್ರೆ ಒಂದು 50 ರೂಪೀಸ್ ಎಕ್ಸ್ಟ್ರಾನೇ ತಗೊಂಡಿರ್ತೀನಿ, ಬಟ್ ಮಾಡ್ಬೇಕಾದ್ರೆ ಕೆಲಸ ನೀಟಾಗಿ ಮಾಡ್ಕೊಟ್ಟೋಗಿರ್ತೀನಿ. ಇದು ಎಷ್ಟು ಹೇಳಿದ್ರಿ ಸರ್? 950 ಮೇಡಮ್. 950 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಇಲ್ಲಿ ಈ ರೀತಿಯಾಗಿ ಇದು ಸಿಂಕ್ ಯೂನಿಟನ್ನು ಮಾಡಿದ್ದಾರೆ, ವಾಶ್ ಬೇಸಿನ್ ಯೂನಿಟ್. ಮೇಡಮ್ ಈಗ ಸದ್ಯ ಇಲ್ಲೇ ತುರ್ಬೇಕೆರೆಲ್ಲ 2 ಕಡೆ ಮಾಡ್ತಿದ್ದೀವಿ, ಬೆಂಗಳೂರಲ್ಲಿ 2 ಕಡೆ ನಡೀತಾ ಇದೆ. ಹೌದು, ಒಬ್ಬರೇ ಓಡಾಡ್ತೀರಿ? ಇಬ್ರು ಓಡಾಡ್ತೀವಿ. ಇದೆಲ್ಲ ಏನು ಪ್ರೈಸ್ ಬರುತ್ತೆ ಸರ್? ಮೇಡಮ್ ಇದು ಗ್ರ್ಯಾಂಡ್ ಆಗಿ ಬಂದಿದ್ದೀವಲ್ಲ, ಆಕ್ಚುಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾವು 850 ಸ್ಟಾರ್ಟಿಂಗ್, 850 ಸ್ಟಾರ್ಟಿಂಗ್ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು 1000 ರೂಪೀಸ್ ಚಾರ್ಜ್ ಮಾಡಿದ್ವಿ. ಈಗ ಈ ಟಿವಿಗೆ 1000 ರೂಪೀಸ್ ಚಾರ್ಜ್ ಮಾಡಿದ್ವಿ. 1000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಚಾರ್ಜ್. ಅದೆಲ್ಲ ಫುಲ್ ಇನ್ಕ್ಲೂಡ್ ಆಗುತ್ತೆ ಮೇಡಮ್. ಇದರಲ್ಲಿ ಯಾಕೆ 1000 ರೂಪಾಯಿ ನಾನು ತಗೊಳ್ತೀನಿ ಅಂದರೆ ಇದು ಕಂಪ್ಲೀಟ್ A to Z ಎಲೆಕ್ಟ್ರಿಕ್ ಏನು ಇದು ಬರುತ್ತೆ ಲೈಟಿಂಗ್ಸ್ ಎಲ್ಲ ನಾನೇ ಪ್ರೊವೈಡ್ ಮಾಡ್ತೀನಿ. ಕಂಪ್ಲೀಟ್ A to Z ಲೈಟಿಂಗ್ಸ್ ಏನು ಬರುತ್ತೆ ಅದು ನಾನೇ ಪ್ರೊವೈಡ್ ಮಾಡ್ತೀನಿ. ಈ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ನಿಮ್ಮದೇ ಅಲ್ಲ ಮೇಡಮ್? A to Z ಈಗ ಏನು 1000 ರೂಪಾಯಿ ತಗೊಂಡಿದ್ದೀನಿ ಗೊತ್ತಾ, ಇದು A to Z ನಿಮ್ಮೇನು ಸ್ಕ್ವೇರ್ ಫೀಟ್ ಕೊಟ್ಟಿರ್ತಾರೆ A to Z ಎಲ್ಲ ನಂದೇ ಇರುತ್ತೆ ಮೇಡಮ್. ಯಾವುದೇ ಥರ ಒಂದು ಸ್ಕ್ರೂನು ಕೂಡ ವಾಪಸ್ ನೀವು ತಂದುಕೊಡಿ ಅಂತ ಯಾವುದೇ ಕಸ್ಟಮರಿಂದ ಕೇಳೋದಿಲ್ಲ. ಇದಕ್ಕೂ ಎಲ್ಲ ಸೇರಿ? ಹೌದು ಮೇಡಮ್, ಅದೇನಿದೆ ಅದು ಇದು ಎಲ್ಲ ಸೇರಿ 1000 ರೂಪೀಸ್ ಚಾರ್ಜ್ ಮಾಡಿ. ಓಕೆ ಸರ್, ಅಪ್ರಾಕ್ಸಿಮೇಟ್ ಆಗಿದ್ದು ಈ ಮನೆಯದು ಈ ಟಿ ವಿ ಯೂನಿಟ್ ಎಷ್ಟಾಗಿರ್ಬೋದು ಸರ್? ಮೇಡಮ್ ಈ ಟಿ ವಿ ಯೂನಿಟ್ಗೆ 48,000 ಆಗಿದೆ. 40,000 ಆಗಿರುತ್ತೆ. ಓಕೆ ಸರ್, ಆಯಿತು. ಇನ್ನು ಅಲ್ಲಿ ಸ್ಲೈಡಿಂಗ್ ಒಂದು ತೋರಿಸಿದ್ರಲ್ಲ ಅದರದ್ದು ಪ್ರೈಸ್ ಹೇಗೆ ಸರ್?
ಮೇಡಮ್ ಸ್ಲೈಡಿಂಗ್ ವಾಲ್ರೂಫ್ ಬಂದ್ಬಿಟ್ಟು ನಾವು 1300 ಚಾರ್ಜ್ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ. ಹೌದು ಮೇಡಮ್, ಯಾಕಂದ್ರೆ ಇಲ್ಲಿ ಟ್ರ್ಯಾಕ್ನ ಯೂಸ್ ಮಾಡಿರ್ತೀವಿ, ಒಳಗಡೆ ಚಾನಲ್ಸ್ ಯೂಸ್ ಮಾಡಿರ್ತೀವಿ, ಸೊ ಅವೆಲ್ಲ ನಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನ 1300 ಚಾರ್ಜ್ ಮಾಡ್ತೀವಿ. ಅದು ಸರ್ ಮೇಲ್ಗಡೆ ಲಾಫ್ಟ್ಗಳು ಮೇಡಮ್ ಮೇಲ್ಗಡೆ ಲಾಫ್ಟ್ ನೀವು ಎಲ್ಲೇ ಮಾಡಿಸ್ಕೊಳ್ಳಿ, ವಿತೌಟ್ ಸಜ್ಜ ಬಂದ್ಬಿಟ್ಟು ನಾವು 850 ಮಾಡ್ತೀವಿ, ವಿತ್ ಸಜ್ಜ ಆದರೆ 750 ಮಾಡ್ತೀವಿ. ವಿತೌಟ್ ಸಜ್ಜ ಮೀನ್ಸ್ ಈ ಥರ ನಾವು ಫ್ರೇಮ್ ಹಾಕೋಬೇಕು, ಈಗ ಇಲ್ಲೇನು ಇರೋದಿಲ್ಲ, ಸೊ ಈ ಥರ ಫ್ರೇಮ್ ಹಾಕೋಬೇಕು 850 ಚಾರ್ಜ್ ಮಾಡ್ತೀವಿ. ವಿತ್ ಸಜ್ಜ ಆಯಿತು ಅಂತಂದರೆ 750 ಚಾರ್ಜ್ ಮಾಡ್ತೀವಿ. ಅಂದರೆ ಸಜ್ಜ ಅವ್ರದ್ದೇ ಇದ್ರೆ 750 ಮೇಡಮ್, ನಾವೇ ಕ್ರಿಯೇಟ್ ಮಾಡಬೇಕು ಅಂದರೆ 850. ಸರಿ ಸರ್, 850 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮಾಡ್ತೀರಿ. ಓಕೆ ಸರ್, ಇದೆಲ್ಲವೂ ಕೂಡ ಸೇಮ್ 1300 ರೂಪಾಯಿ ಸರ್ ಅದು. ಹೌದು ಮೇಡಮ್. ಇದು ದೇವ್ರ ಮನೆಯನ್ನು ಇಟ್ಟು ಮಾಡಿದ್ರಲ್ಲ ಮೇಡಮ್, ಇದು ಕಸ್ಟಮರ್ ಇಲ್ಲೆಲ್ಲ ಮಾಡಿರ್ತೀವಲ್ಲ ಆ ಥರ ಏನಾರ ಇದ್ರೆ ಅದನ್ನೆಲ್ಲ ಮಾಡ್ಕೊಡ್ತೀವಿ ಮೇಡಮ್. ಚಿಕ್ಕದೆಲ್ಲ ಇದ್ರೆ ನಾವೇನೋ ಚಾರ್ಜಸ್ ಮಾಡೋದಿಲ್ಲ. ಬೇಕಾದ್ರೆ ಜಾಸ್ತಿ ಸ್ಕ್ವೇರ್ ಫೀಟ್ ಎಲ್ಲ ಬರುತ್ತಲ್ಲ ಅದು ನಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಮೆಟೀರಿಯಲ್ ಎಲ್ಲ ಜಾಸ್ತಿ ಯೂಸೇಜ್ ಆಗುತ್ತೆ. ಇದೆಲ್ಲ ಕಾಂಪ್ಲಿಮೆಂಟ್ರಿ ಕೇಳಿದ್ರೆ ಮಾಡ್ತೀವಿ. ಹೌದು ಮೇಡಮ್, ಅದನ್ನೆಲ್ಲ ಮಾಡ್ಕೊಡ್ತೀವಿ. ಸರಿ, ಪಾರ್ಟಿಷನ್ ಹೇಳಿ ಸರ್. ಮೇಡಮ್ ಇದೆಲ್ಲ ಬಂದ್ಬಿಟ್ಟು ಪಾರ್ಟಿಷನ್ ನೀವೆಲ್ಲೇ ಮಾಡಿಸಿದ್ರು ಕೂಡ 950 ಚಾರ್ಜ್ ಮಾಡ್ತೀವಿ ಮೇಡಮ್. ಇದೆಲ್ಲ ಕಂಪ್ಲೀಟ್ ಅಲ್ಯೂಮಿನಿಯಂ, ಯಾಕಂದರೆ ಇವೆಲ್ಲ ಎಕ್ಸ್ಪೆನ್ಸಿವ್ ಆಗುತ್ತೆ, ನಾವೆಲ್ಲ ಪೀಸ್ ಲೆಕ್ಕ ತರೋದಲ್ವಾ, ಸೊ ಇವೆಲ್ಲ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ಬಂದ್ಬಿಟ್ಟು 950 ಚಾರ್ಜ್ ಮಾಡ್ತೀವಿ. 950 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಇದು ಸರ್ ಇದು ಸೇಮ್ ಇದು ಸೇಮ್ ಪಾರ್ಟಿಷನ್ ನೀವೆಲ್ಲೇ ಮಾಡ್ಕೊಳ್ಳಿ. ವಿತ್ ಲೈಟಾ? ವಿತ್ ಲೈಟಿಂಗ್ಸ್ ಹಾಕಿರ್ತೀವಿ. ಈ ಲೈಟ್ಗೆಲ್ಲ ಏನು ಎಕ್ಸ್ಟ್ರಾ ದುಡ್ಡು ಇಲ್ಲ ಮೇಡಮ್, ಆಕ್ಚುಲಿ ಕಸ್ಟಮರ್ ಇದಕ್ಕೆ ನಾವು ಜಾಸ್ತಿ ಚಾರ್ಜ್ ಮಾಡಿಬಿಟ್ಟು ಕಸ್ಟಮರ್ ಅಂತ ಲೈಟಿಂಗ್ಸ್ ಅಂತ ಹೇಳಿದ್ಕೆ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಿರ್ತೀವಿ. ಈ ಥರ ಲೈಟ್ ಎಲ್ಲ ಬೇಕು ಅಂದರೆ ಆ 950 ಏನು ಹಾಕಿರ್ತೀವಿ ಅದ್ರ ಮೇಲ್ಗಡೆ ನೀವೇ ತಂದು ಹಾಕಿ ಅಂತ ಹೇಳಿದ್ಕೆ ಎಕ್ಸ್ಟ್ರಾ ಚಾರ್ಜ್ ತಗೊಂಡಿರ್ತೀವಿ ಅಷ್ಟೇ. ಓಕೆ ಸರ್. ಬಟ್ ಇಲ್ಲಿ ಒಳಗಡೆ ಏನು ಲೈಟಿಂಗ್ ಕೊಟ್ಟಿರ್ತೀವಿ ಇವಕ್ಕೆಲ್ಲ ಏನಿರೋದಿಲ್ಲ ಚಾರ್ಜಸ್. ಇದೆಲ್ಲ ಏನು ಪ್ರೈಸಲ್ಲಿ ಮಾಡಿದ್ದೀರಾ ಸರ್ ಕಿಚನ್? ಮೇಡಮ್ ಇದು ಲಾಫ್ಟ್ ಬಂದ್ಬಿಟ್ಟು ನೀವು ಲಾಫ್ಟ್ ಎಲ್ಲೇ ಮಾಡಿಸ್ಕೊಳ್ಳಿ 750 ಚಾರ್ಜ್ ಮಾಡ್ತೀವಿ ಮೇಡಮ್. ಇದೆಲ್ಲ ಬಂದ್ಬಿಟ್ಟು ನಾವು 1100 ಮಾಡ್ತೀವಿ ಮೇಡಮ್. 1100 ರೂಪಾಯಿ ಮಾಡ್ತೀವಿ. ಆಮೇಲೆ ಎಲ್ಲ ಗ್ಲಾಸ್ ಕಸ್ಟಮರ್ ಗ್ಲಾಸ್ ಬೇಕು ಅನ್ನೋ ಗ್ಲಾಸ್ ಹಾಕ್ಕೊಡ್ತೀವಿ. ಇಲ್ಲ ಮೇಡಮ್, ಅದೆಲ್ಲ ನಮಗೆ ಸೇಮ್ ಪ್ರೈಸಸ್ ಸಿಮಿಲರ್ ಒಂದು 50 to 100 ಎಕ್ಸ್ಟ್ರಾ ಬೀಳುತ್ತೆ ಅಷ್ಟೇ ಇದಕ್ಕೆ. ಬಟ್ ಕಸ್ಟಮರ್ಗೆ ಗ್ಲಾಸ್ ಬೇಕು ಅಂದ್ರೆ ಗ್ಲಾಸ್ ಹಾಕ್ಕೊಡ್ತೀವಿ, ಬಡ ನಮಗೆ ಶೀಟ್ ಹಾಕ್ಕೊಡಿದ್ರೆ ಶೀಟ್ ಹಾಕ್ಕೊಡ್ತೀವಿ. ಇದೆಲ್ಲ ಕೂಡ 1100 ರೂಪಾಯಿ. ಹೌದು ಮೇಡಮ್, 1100 ರೂಪಾಯಿ. ಕೆಳಗಡೆ ಇದೆ ಸರ್? ಕೆಳಗಡೆ ಆಕ್ಚುಲಿ ಮೇಡಮ್ ಇದು ಫ್ರೇಮ್ ಸೆಟಪ್ ಮಾಡಿರೋದು. ಈಗ ನೋಡ್ತಿದ್ರಿ ಗೊತ್ತಾ ನೀವು, ಈ ಸೈಡು ಕಂಪ್ಲೀಟ್ ಬ್ಯಾಕ್ ಸೈಡು ಕೆಳಗಡೆ ಇದೆಲ್ಲ ಕಂಪ್ಲೀಟ್ A to Z ಶೀಟ್ ಹಾಕಿದೀವಿ. ಸೊ ಇದೆಲ್ಲ ಫ್ರೇಮ್ ಸ್ಟ್ರಕ್ಚರ್ ಮಾಡೋದಕ್ಕೆ ನಾವು 1200 ರೂಪಾಯಿ ಸ್ಕ್ವೇರ್ ಫೀಟ್ ಮಾಡ್ತೀವಿ. 1200 ರೂಪಾಯಿ. ಬಟ್ ಇವೆಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸ್ ಮೇಡಮ್. ಇವ್ರೇನು ಹಾಕ್ಸಿದ್ರಿ ಗೊತ್ತಾ, ಈ ಟ್ಯಾಂಡಮ್ ಬಾಕ್ಸ್ ಏನು ಬರುತ್ತೆ, SS ಬಾಸ್ಕೆಟ್ ಏನು ಬರುತ್ತೆ, ಇದೆಲ್ಲ ಅಡಿಷನಲ್ ಆಕ್ಸೆಸರೀಸ್, ಅದೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಮೇಡಮ್. ಓಕೆ ಸರ್, ಅಂದರೆ ಶುರುನಲ್ಲೇ ತಿಳಿಸ್ತೀರಿ ಎಲ್ಲನೂ? ಹೌದು ಮೇಡಮ್. ಬಿಫೋರ್ ನಾವು ಎಂಟ್ರಿ ಆಗೋದಕ್ಕೂ ಮುಂಚೆ ಎಲ್ಲ ಕಸ್ಟಮರ್ಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀವಿ, ಯಾವ್ಯಾವುದಕ್ಕೆ ಎಷ್ಟೇ ಚಾರ್ಜ್ ಆಗುತ್ತೆ, ಎಷ್ಟೇ ಚಾರ್ಜ್ ಮಾಡಿದ್ದೀವಿ, A to Z ಕೊಟೇಶನ್ ಕೊಟ್ಟು ಅಪ್ರೂವ್ ಆದಮೇಲೆ ನಾವು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಓಕೆ ಸರ್, ಆಯಿತು. ಇದೆಲ್ಲ ಕೆಳಗಡೆ ಮೇಡಮ್ ಇದೆಲ್ಲ ಬಂದ್ಬಿಟ್ಟು 950 ಮೇಡಮ್. 950 ರೂಪಾಯಿ. ಹೌದು ಮೇಡಮ್, ಪರ್ ಸ್ಕ್ವೇರ್ ಫೀಟ್ ಮಾಡಿದ್ದೀವಿ. ಇದು ಸರ್ ಮೇಡಮ್ ಇದು ಆಕ್ಚುಲಿ ಟಾಲ್ ಯೂನಿಟ್ ಬಂದ್ಬಿಟ್ಟು ಇದನ್ನ ಜಸ್ಟ್ ಶೆಲ್ಫ್ ಇದ್ರಲ್ಲಿ ಮಾಡ್ತಾರೆ, ಶೀಟಲ್ಲಿ ಮಾಡ್ತಾರೆ ಮೇಡಮ್. ಇದೇನಿದೆ ಗೊತ್ತಾ, ಇದೇನು ನೋಡ್ತೀರಾ ನೀವು, ಕಂಪ್ಲೀಟು ಫ್ರಂಟ್ ಸೈಡ್ ಇದು ಫ್ರಂಟ್ ಸೈಡ್ ಶೀಟು, ಇದು ಒಳಗಡೆ ಶೆಲ್ಫ್ ಇದೆ ಗೊತ್ತಾ, ವಾಟರ್ ಫಾಲ್ ನೋಡಿದ್ರೆ ಸೇಮ್ ಆ್ಯಸ್ ಇಟ್ ಇಸ್ ಅದೇ ಥರ ಶೀಟಾಗಿ ಯೂಸ್ ಮಾಡ್ತೀವಿ. ಅದಾದರೆ ನಾವು 18,000 ಚಾರ್ಜ್ ಮಾಡ್ತೀವಿ. ಬಟ್ ಇದಕ್ಕೆ ಒಂದು 5000 ಎಕ್ಸ್ಪೆನ್ಸಿವ್ ಆಗಿದೆ ಮೇಡಮ್. ಈ ಎಲ್ಲ ಟಫನ್ ಗ್ಲಾಸ್ ಮೇಡಮ್, ಯಾಕಂದರೆ ಇಲ್ಲಿ ಏನಾದ್ರು ಯೂಸ್ ಮಾಡ್ತಾರೆ ಪೀಸ್ ಲೆಕ್ಕದಲ್ಲಿ ಇದು ಮಾಡಿದ್ದೀರಾ? ಹೌದು ಮೇಡಮ್, ಪೀಸ್ ಲೆಕ್ಕ, ಸಿಂಗಲ್ ಪೀಸ್ ಮೇಡಮ್. ಟಾಲ್ ಯೂನಿಟ್ ಬಂದ್ಬಿಟ್ರೆ ನಾವು 1.5 ಫೀಟು ವಿಡ್ ತಗೊತೀವಿ, 6 to 7 ಫೀಟ್ ಹೈಟ್ ತೊಗೊತೀವಿ. ಪ್ರೊಜೆಕ್ಷನ್ ಬಂದ್ಬಿಟ್ಟು 1.5 ಫೀಟ್ ತೊಗೊತೀವಿ. ಇದೆಲ್ಲ ಸ್ಟ್ಯಾಂಡರ್ಡ್ ಮೇಡಮ್. ಓಕೆ ಸರ್. ಸರ್ ಈ ಮನೆಗೆ ಕಂಪ್ಲೀಟ್ ಆಗಿ ಎಷ್ಟಾಗಿದೆ ಹೇಳೋದಿದ್ರೆ ಹೇಳಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಹೇಳ್ಬೋದಾ ಸರ್? ಅಮೌಂಟ್ ಎಷ್ಟಾಗಿದೆ ಅಂತ? ಈ ಮನೆಗೆ ಅಪ್ರಾಕ್ಸಿಮೇಟ್ ಒಂದು 3.5 ಲ್ಯಾಕ್ ಆಗಿದೆ ಮೇಡಮ್. 3.5 ಲ್ಯಾಕ್ ಯಾಕಾಗಿದೆ ಅಂತಂದರೆ ಕಂಪ್ಲೀಟ್ ನಾವೆಲ್ಲ ಕಡೆನೂ ಡಬಲ್ ಸೈಡ್ ಶೀಟ್ನ ಯೂಸ್ ಮಾಡಿದ್ದೀವಿ. ಏಕೆ ಅಂತ ಅಂದರೆ ಈಗ ನಾವು ಬೇರೆ ಕಡೆ ನಾನು ನೋಡಿದ್ದೀನಿ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಸಿಂಗಲ್ ಸೈಡ್ ಯೂಸ್ ಮಾಡಿರ್ತಾರೆ. ಬಟ್ ನಾನೇನು ಅಂತಂದರೆ ವರ್ಕ್ ಫಿನಿಶಿಂಗ್ ಚೆನ್ನಾಗಿ ಸಿಗುತ್ತೆ ಅಂತ ನಾನೆಲ್ಲ ಕಂಪ್ಲೀಟ್ A to Z ನೀವೆಲ್ಲೇ ಮಾಡಿಸ್ಕೊಳ್ಳಿ, ಎಲ್ಲ ಕಂಪ್ಲೀಟ್ A to Z ಪ್ರತಿ ಜಾಗದಲ್ಲೂ ಕೂಡ ಡಬಲ್ ಸೈಡ್ ಶೀಟ್ ಇರ್ತಾರೆ. ಅಂತಾರೆ ಕೆಲಸ ಫಿನಿಶಿಂಗ್ ಇದ್ರೆ ಮಾತ್ರ ರೆಫರ್ ಮಾಡೋಕ್ಕೆ ಸಾಧ್ಯ. ಹಂಗಾಗಿ ನಾವು ಕ್ವಾಲಿಟಿ ಕೆಲಸನೇ ಮಾಡೋಗ್ತೀವಿ. ನಾವು ಹಂಗೆ ಮಾಡೋದು ಸರ್, ಏನಾದ್ರು ಸ್ವಲ್ಪ ಹಾಳಾಗಿದ್ರು ಇರೋಷ್ಟು ದಿನ ಬೈಕೊಂತ ಇಲ್ಲ. ಸೊ ಅದಕ್ಕೆ ಮೇಡಮ್ ಮಾಡಬೇಕಾದ್ರೇ ಒಂದೇ ಸಲ ಮಾಡೋದು ಅಂತಾನೆ ಇದ್ರೊಳಗಡೆ ಲೈಟಿಂಗ್ಸ್ ಆಗಲಿ ಕಂಪ್ಲೀಟ್ A to Z ಏನಿದೆ ಫಿನಿಶಿಂಗ್ ಕೊಟ್ಬಿಟ್ಟೆ ನಾವು ಹೊರಗಡೆ ಹೋಗೋದು. ಯಾಕಂದರೆ ನಾಳೆ ದಿವಸ ಈಗ ನಮ್ಮ ಮನೆಗೆ ನಾವು ಕೆಲಸ ಮಾಡಿದಾಗ ಏನಾಗುತ್ತೆ, ಏನಾರ ಮಾಡೋದಾಗ ಏನಾಗುತ್ತೆ, ನಾವೇ ಬೈಕ್ ಅಂತ ಇರ್ತೀವಿ. ಸೊ ಹಂಗಾಗಿ ಇವರು ಜನಗಳು ಎಲ್ಲ ಕಡೆನೂ ಅದೇ ಥರ ಇರ್ತಾರೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಮಾಡಬೇಕಾದ್ರೆ ಮಾಡೋ ಕೆಲಸನೇ ತುಂಬ ಫಿನಿಶಿಂಗ್ ಆಗಿ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟು ಮೇಡಮ್. ಈಗ ನಾವು ಬಿಲ್ ಕೊಟ್ಟಿಲ್ಲ ಅವರಿಗೆ,
ಇದು ಎಷ್ಟಾಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ, ಅರೌಂಡ್ ಒಂದು 3.5 ಆಗಿರ್ಬೋದು ಮೇಡಮ್. ಬಟ್ ಬಿಲ್ ಕೊಟ್ಟಿಲ್ಲ, ಈಗ ಗ್ರೂಪ್ ವರ್ಷದ ಬಿಸಿಲಿ ಇದ್ದಾರೆ ಅವರು, ಸೊ ಹಾಗಾಗಿ ನಾವು ಬಿಲ್ ಕೊಟ್ಟಿಲ್ಲ ಅವರಿಗೆ. ಓಕೆ ಸರ್, ಗೃಹಪ್ರವೇಶ ಎಲ್ಲ ಆದಮೇಲೆ ಯಾಕಂದರೆ ಕಸ್ಟಮರ್ ನಮಗೆ ಗೊತ್ತಿರೋ ಪರಿಚಯ ಇರೋರು. ಸೊ ಯಾಕಂದರೆ ಈ ಕಂಪ್ಲೀಟ್ ನಾವು ಏನು 50 ಪ್ರಾಜೆಕ್ಟ್ ಮಾಡಿದ್ದೀವಿ, ಇವೆಲ್ಲ ನಮಗೆ ರೆಫರೆನ್ಸ್ ಬೇಸ್ ಮೇಲೆ ಸಿಕ್ಕಿರೋದು ಮೇಡಮ್. ನಾವು ಯಾವುದೇ ಥರದ್ದು ಎಲ್ಲೂ ಮಾರ್ಕೆಟಿಂಗ್ ಏನೂ ಮಾಡಿಲ್ಲ ಮೇಡಮ್. ಬಟ್ ಇದೇ ಫಸ್ಟ್ ಟೈಮು ನೀವು ಬಂದಿದ್ದೀರಲ್ಲ ಅಂತ ನಾವು ನಿಮ್ಮ ಹತ್ರ ತೋರಿಸ್ತಿದ್ದೀವಿ ಅಷ್ಟೇ. ನಾವು ಯಾವುದೇ ಕಡೆ ಮಾರ್ಕೆಟಿಂಗ್ ಮಾಡಿಲ್ಲ, ಎಲ್ಲ ಕಂಪ್ಲೀಟ್ ರೆಫರೆನ್ಸ್ ಬೇಸ್ ಮೇಲೆ ನಾವು ವರ್ಕ್ ಮಾಡಿರೋದು. ಆಲ್ ಓವರ್ ಕರ್ನಾಟಕ ಕೆಲಸ ಮಾಡ್ತೀರಾ ಸರ್? ಮೇಡಮ್ ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ಬಟ್ ಈಗ ರೀಸನ್ ನಾವು ಸರೌಂಡಿಂಗ್ ಏರಿಯಾ ಯಾವುದಿದೆ, ದುರ್ಗ, ಚಿತ್ರದುರ್ಗ, ಬಟ್ ಇಲ್ಲಿವರೆಗೂ ಪ್ರೊವೈಡ್ ಮಾಡಿದ್ದೀವಿ. ಬಟ್ ಮುಂದಕ್ಕೆ ಪ್ರೊವೈಡ್ ಮಾಡೋಕ್ಕಾಗಿಲ್ಲ. ಬಟ್ ಯಾರು ಕಸ್ಟಮರ್ ಕೇಳ್ಕೊಂಡು ಬಂದಿಲ್ಲ ಅಲ್ಲಿವರೆಗೂ, ಸೊ ಹಾಗಾಗಿ ನಾವು ಪ್ರೊವೈಡ್ ಮಾಡಿದ್ದೀವಿ. ಹೌದು ಮೇಡಮ್, ಕಂಪ್ಲೀಟ್ ಅಲ್ಲ. ಯಾಕಂದರೆ ಇಲ್ಲಿ ಪರಿಚಯ, ಇಲ್ಲಿ ಯಾರೋ ನೋಡ್ಕಿದ್ದು ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಅವ್ರು ನೋಡ್ಕೊಂಡು ಹೋಗಿ ಅಲ್ಲಿ ರೆಫರ್ ಮಾಡಿರೋದಕ್ಕೆ ಈ ನಿಯರಲ್ಲಿ ಮಾಡ್ತಿದ್ವಿ ಮೇಡಮ್. ಈ ನಿಯರ್ ಲೊಕೇಶನ್ ತಿಪ್ಟೂರು, ತುರುವೇಕೆರೆ, ತುಮಕೂರು ಲೊಕೇಶನ್ಲಿ 25+ ಪ್ರಾಜೆಕ್ಟ್ ಮಾಡಿದ್ವಿ ಮೇಡಮ್. ಇನ್ನು ಆಚೆ ಕಡೆ ಎಲ್ಲ 25 ಮಾಡಿದ್ವಿ. ಟೋಟಲ್ 50 ಪ್ರಾಜೆಕ್ಟ್ ಮಾಡಿದ್ವಿ. ಆಲ್ ಓವರ್ ಕರ್ನಾಟಕ ಎಲ್ಲಿಂದನೇ ಬಂದ್ರು ಕಂಪ್ಲೀಟ್ ಮನೆ ಅಂದರೆ ಮಾಡ್ಕೊಡ್ತೀವಿ? ಹೌದು ಮೇಡಮ್, ಮಾಡ್ಕೊಡ್ತೀವಿ ಮೇಡಮ್. ಓಕೆ ಸರ್, ಆಯ್ತು. ನಿಮ್ಮ ಫೋನ್ ನಂಬರ್ ಕೊಡಿ ಸರ್. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋರು ಇದ್ದರೆ, ಕಂಪ್ಲೀಟ್ ಮನೆ, ಯಾಕಂದರೆ ಇವರು ತುರುವೇಕೆರೆಯಲ್ಲಿ ಇರುವಂಥದ್ದು. ಫೋನ್ ನಂಬರನ್ನು ಕೊಟ್ಟಿರ್ತೀನಿ. ಯಾರಿಗಾದ್ರೂ ಬೇಕಿದ್ರೇ, ಯಾವುದೇ ರೀತಿಯಾದಂಥ ಏನು ಪ್ರಮೋಷನ್ ಆ ರೀತಿ ಅಲ್ಲ, ಬೇಕಿದ್ದವರು, ಅವಶ್ಯಕತೆ ಇದ್ದವರು ನೀವು ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ವರ್ಕ್ ಫಿನಿಶಿಂಗ್ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ. ನೋಡೋಣ, ನಾವು ಸ್ವಲ್ಪ ಆ ಹೊಸ ಮನೆಗೆ ಇನ್ನು ಫೈನಲ್ ವರ್ಕ್ ಎಲ್ಲ ಹಾಗೇ ಇದೆ, ನೋಡಬೇಕು, ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನೋಡ್ತಾ ಇದ್ದೀವಿ ಎಲ್ಲ ಕಡೆ. ಹಂಗೆ ಹಿಂಗೆ ತುಮಕೂರಿಗೆ ಹೋಗುವಾಗ ಹಂಗೆ ಮಾತಾಡಿಸ್ಕೊಂಡು ಹಿಂಗೆ ವರ್ಕ್ ಎಲ್ಲ ಗೃಹಪ್ರವೇಶ ಅಂತ ಹೇಳಿದರು, ನೋಡ್ಕೊಂಡು ಮಾತಾಡಿಸ್ಕೊಂಡು ವರ್ಕ್ನೂ ನೋಡೋಣ ಅಂತ ಬಂದಿದ್ದೀವಿ. ವರ್ಕ್ ಫಿನಿಶಿಂಗ್ ಎಲ್ಲ ಭಾಳ ಚೆನ್ನಾಗಿದೆ. ಈ ಪಾರ್ಟಿಷನ್ ವರ್ಕ್ ಎಲ್ಲ ತುಂಬ ಒಂಥರ ಲಕ್ಸುರಿ ಫೀಲನ್ನು ಕೊಡ್ತಾ ಇದೆ. ಸರ್, ನಿಮ್ಮ ಫೋನ್ ನಂಬರ್ ಕೊಡಿ ಸರ್. ಫೋನ್ ನಂಬರ್ ಬಂದುಬಿಟ್ಟು 9482636829. ಓಕೆ, ನಾನು ಡಿಸ್ಪ್ಲೇಲೂ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ನೀವು ಬೇಕಿದ್ದವರು ಫೋನನ್ನು ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಇದ್ರದ್ದು ಈ ಮನೆದು ಹೋಮ್ ಟೂರ್ ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ, ಅದರಲ್ಲೂ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.